प्रचोदये गुरुब्रह्मा गुरुविष्णुः गुरुदेवो महेश्वरः गुरुसाक्षात् परं ब्रह्म तस्मै श्रीगुरवे नमः। गुरवे सर्वलोकानां विषये भवरोगिणां निधये सर्वविद्यानां दक्षिणामूर्तये नमः। श्रुतिस्मृतिपुराणानाम् आलयं नटरालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं पादायं सूत्रभाष्यकृतौ वन्दे भगवन्तौ पुनः पुनः श्रीमच्छङ्करभगवत्पूज्यपादगुरुभ्यो नमः। वन्दे सच्चिदानन्दं प्रतिवन्दं महामहिं वेदवेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं ईदं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीनतो ब्रह्मा वदस्योऽपि स्वभक्तानां दृश्यो भवति यस्यदा अचिन्त्यमहिमानन्तम् आश्रये भीष्टसिद्धये। ॐ नमो भगवते परमानन्दस्वरूपाय परमात्मने ಭಕ್ತವರಾಯ ನಾರದಾಯ ಚ. ಭಗವದ್ಭಕ್ತರ ಸವಿನಯ ಪ್ರಾರ್ಥನೆ. ಇಂದು ಈ ವೇದಾಂತ ಶಿಬಿರದ 4ನೇ ದಿವಸ ಪಾಠ ನಡೀತಾ ಇದೆ. ನಿನ್ನೆಯವರೆಗೆ 38 ಸೂತ್ರದವರೆಗೆ ವ್ಯಾಖ್ಯಾನ ಮಾಡಿದ್ದಾಗಿದೆ. ಇದು 39ನೇ ಸೂತ್ರ. ಹಿಂದಿನ ಸೂತ್ರದಲ್ಲಿ ಭಕ್ತಿ ನಮಗೆ ಊರಬೇಕಾದರೆ ಮಹಾತ್ಮನ ಕೃಪೆ ಬೇಕು. ಮಹತ್ಕೃಪೆಯಾದ ಸಿದ್ಧಕರ್ಥ, ಮಹತ್ ಸಿದ್ಧಕರ್ಥ ಮಹಾತ್ಮರಾದವರನ್ನು ಮಹತ್ತು ಅಂತ ಹೇಳ್ತಾ ಇದ್ದಾರೆ. ಯಾರು ಭಕ್ತಿಯನ್ನು ಪೂರ್ಣ ಅನುಭವಿಸಿದ್ದಾರೋ, ಭಕ್ತಿ ಸಾಗರದಲ್ಲಿ ಯಾರು ತೇಲ್ತಾ ಇದ್ದಾರೋ ಅಂಥ ತತ್ವಜ್ಞಾನಿಗಳು, ಪರಮ ಭಾಗವತೋತ್ತಮರಾಗಿರ್ತಕ್ಕಂತಹ ತತ್ವಜ್ಞಾನಿಗಳು ಯಾರಿದ್ದಾರೆ ಅವರ ಸಹವಾಸ ಮಾಡಿದರೆ ಖಂಡಿತ ಭಕ್ತಿ ಉರಿಯವರು. ಹಾಗೆ ಭಗವಂತನ ಅನುಗ್ರಹ ಬೇಕು. ಏನಾಗುತ್ತೆ ಅಂದರೆ ನಮ್ಮ ಜೀವನದಲ್ಲಿ ಎಲ್ಲಕ್ಕೂ ನಾವು ದುಃಖ ಪಡ್ತೀವಿ, ಆದರೆ ಭಗವದ್ಭಕ್ತಿ ಬೇಕು ನಾವು ಅನಿಸೋದೇ ಇಲ್ಲ. ಅದು ಏನಾಗುತ್ತಿಲ್ಲ, ಮಹಾಮಾಯ ಅದು. ಪ್ರಾಪಂಚಿಕ ವಿಷಯ ನಮ್ಮನ್ನು ಬಹಳವಾಗಿ ಹಿಡಿದಿರುತ್ತೆ. ಎಳೆದ್ಬಿಟ್ಟು ಒಂದು ರೀತಿ ವಿಷಯ ದುರಂತಾಸ್ಥಾನ ಅಂತ ಹೇಳ್ತಾರಲ್ಲ, ಆ ರೀತಿ ನಮ್ಮನ್ನು ಬಹಳವಾದಂತಹ ಒಂದು ಸಾಂಸಾರಿಕ ಕಾಟಕ್ಕೆ ಸಿಕ್ಕಾಕಿಸ್ಬಿಟ್ಟು ಧನಮೋಹ, ಪುತ್ರಮೋಹ, ವಿಷಯಮೋಹ ಅಂಥೇಳಿ ಎಷ್ಟೇ ಶಾಸ್ತ್ರಕಾರರು ಮಹಾತ್ಮರು ಇದೆಲ್ಲ ಅನಿತ್ಯ ಕಂಡ್ರಪ್ಪ, ಇದೆಲ್ಲ ದುಃಖ ರಾಶಿ, ನೀವು ನಿತ್ಯ ಆನಂದದಲ್ಲಿರುವಂತಾಗಬೇಕಾದ್ರೆ ಭಗವದ್ಭಕ್ತಿಯನ್ನು ಸಂಪಾದಿಸಬೇಕು ಎಷ್ಟೆಲ್ಲ ಹೇಳಿದ್ರು ಕೂಡ ನಮ್ಮ ಬುದ್ಧಿಗೆ ಒಗ್ಗೋದೇ ಇಲ್ಲ. ಹೀಗೆ ರೋಗಾದಿ ಬಂದಂಥ ಮಕ್ಕಳಿಗೆ ಔಷಧಿ ಒಗ್ಗೋದೇ ಇಲ್ವೋ, ಔಷಧಿ ತಗೊಳ್ಳೋಕೆ ಇಷ್ಟಪಡೋದಿಲ್ವೋ, ಯಾಕೆಂದರೆ ಅವರಿಗೆ ಅದು ಕಹಿ, ಅದು ಅವರಿಗೆ ಬಹಳ ಬೇಜಾರು. ಆದರೆ ಔಷಧ ಸೇವನೆ ಮಾಡದೆ ಹೋದರೆ ವಾಸಿಯಾಗುತ್ತೆ. ಅದೇ ರೀತಿ ಭವರೋಗದಿಂದ ನಾವು ಮುಕ್ತರಾಗಬೇಕಾದ್ರೆ ಖಂಡಿತವಾಗಿ ಮಹಾತ್ಮರ ಸೇವೆ ಮಾಡಲೇಬೇಕು, ಮಹಾತ್ಮನ ಆಶ್ರಯಿಸ್ಕೊಳ್ಳೇಬೇಕು. ಆದರೆ ಮಹಾತ್ಮರು ಅನ್ನೋದು ಬಹಳ ಕಷ್ಟ ಗೊತ್ತು ಮಾಡೋದು. ಯಾಕೆಂದರೆ ಮಹಾತ್ಮರಾದವರು ತುಂಬ ಸರಳವಾಗಿ, ಸಹಜವಾಗಿ, ಸಾಮಾನ್ಯವಾಗಿರ್ತಾರೆ. ನಮ್ಮ ಕಲ್ಪನೆಯಲ್ಲಿ ಏನಿರುತ್ತೆ ಅಂದರೆ ಮಹಾತ್ಮರು ಅಂದ್ಕೊಳ್ಳೇ ಗಡ್ಡ ಬಿಟ್ಟಿರ್ತಾರೆ, ಸ್ಫಟಿಕ ಸರ, ರುದ್ರಾಕ್ಷಿ ಸರ ಹಾಕ್ಕೊಂಡಿರ್ತಾರೆ, ಮೈಗೆಲ್ಲ ವಿಭೂತಿ ಬೆಳ್ಕೊಂಡಿರ್ತಾರೆ, ಏನೋ ಸಿದ್ಧಿ ಪವಾಡಗಳನ್ನು ತೋರಿಸ್ಕೊಂಡು ಯಾವುದೋ ಒಂದು ಗದ್ದಿಗೆ ಮೇಲೆ ಕೂತಿರ್ತಾರೆ ಅಂತ ಏನೇನೋ ಕಲ್ಪನೆ ಇದೆ. ಆದರೆ ನಿಜವಾದಂಥ ಮಹಾತ್ಮ ಯಾವ ಕಾರಣಕ್ಕೂ ತನ್ನ ಆತ್ಮಜ್ಞಾನವನ್ನಾಗಲಿ ಭಗವದ್ಭಕ್ತಿಯನ್ನಾಗಲಿ ತೋರ್ಪಡಿಸ್ಕೊಳ್ಳೋದಿಲ್ಲ. ಅವರು ತುಂಬ ಸರಳವಾಗಿ, ಸಹಜವಾಗಿ, ಸಾಮಾನ್ಯವಾಗಿರ್ತಾನೆ. ನಮ್ಮಗಳ ಮಧ್ಯದಲ್ಲೇ ಇದ್ದುಕೊಂಡು ತನ್ನ ಯಾವ ವಿಶೇಷವನ್ನು ತೋರ್ಪಡಿಸಿಕೊಳ್ಳದೇನೆ ಲೋಕೋಪಕಾರ ಕೆಲಸ ಮಾಡ್ತಾ ಇರ್ತಾನೆ. ಅವನಿಗೆ ಯಾವ ಒಂದು ಐಹಿಕವಾದಂತಹ ವ್ಯಾಪಾರದಿಂದ ಏನೂ ಆಗಬೇಕೇ ಇಲ್ಲ. ಅವನಿಗೆ ಸಖ್ಯ ಆಗ್ತದೆ. ಹಾಗಾಗಿ ಆ ಮಹಾತ್ಮರು ಗುರುತಿಸೋದಿದೆಯಲ್ಲ ತುಂಬಾ ಕಷ್ಟ. ಅಷ್ಟೇ ಅಲ್ಲ, ಆ ಮಹಾತ್ಮರು ನಮ್ಮ ಹಾಗೇನೆ ಮಾತಾಡೋದು, ಕೆಲವೊಮ್ಮೆ ಸಿಟ್ಟು ಮಾಡ್ಕೊಳ್ತಾರೆ, ಕೆಲವೊಮ್ಮೆ ಏನನ್ನಾದರೂ ಬಯಸ್ತಾರೆ, ಕೆಲವೊಮ್ಮೆ ಏನಾದರೂ ಹೇಳ್ತಾರೆ, ಕೆಲವು ವಿಷಯದಲ್ಲಿ ಬಹಳ ಬೇಜಾರು ಮಾಡ್ಕೊಳ್ತಾರೆ. ಇದೆಲ್ಲ ನೋಡ್ಕೊಳ್ಳೇನೆ ಏನಿದು ನಮ್ಮ ಹಾಗೆ ಅವರು ಸಿಟ್ಟು ಮಾಡ್ಕೊಡೋದು, ಬೇಜಾರು ಮಾಡ್ಕೊಳ್ಳೋದು, ಆಸೆ ಪಡೋದು, ಬೈಯೋದು ಎಲ್ಲ ಮಾಡ್ತಾರಲ್ಲ, ಇದೇನು ಇವರು ಹೇಗೆ ನಾನು ಮಹಾತ್ಮ ಅಂದ್ಕೊಳ್ಳೋದು ಬಹಳ ಸಂಶಯಕ್ಕೆ ನಾವು ಈಡಾಗ್ಬಿಡ್ತೀವಿ. ಆದರೆ ನಿಜವಾಗಿ ಆ ಕಸ್ತೂರಿ ಮೃಗದ ಹತ್ತಿರ ಇದ್ದವರಿಗೆ ಕಸ್ತೂರಿ ವಾಸನೆ ಬರೋ ಹಾಗೇನೆ
ಆ ಮಹಾತ್ಮರ ಜೊತೆಯಲ್ಲಿದ್ದವರಿಗೆ ಆ ಮಹಾತ್ಮರ ವಿಶೇಷ ಗೊತ್ತಾಗ್ತದೆ. ನಮ್ಮ ಇವರು ಹೇಳ್ತಿದ್ದರು, ನಮ್ಮ ಕೃಷ್ಣ ಅವ್ರ ತಾಯಿಯವರು, ನಮಗೆ ಗಣಪತಿ ಮಹಾರಾಜರು ಬಹಳ ಸರಳವಾಗಿರ್ತಿದ್ರು ಅಂತ. ನಿಜವಾಗಿಯೇ ಅವರು ಮಹಾತ್ಮರಾದವರಿಗೆ ಯಾವುದೇ ವಿಶೇಷವಾದಂಥ ಆಡಂಬರಕ್ಕೆ ಇಷ್ಟಪಡೋದಿಲ್ಲ. ಅದೇನೋ ಬೆಳಿಬೇಕು ಮಾಡಬೇಕು ಅಂತ ಇರಲ್ಲ ಅವರು. ಅದು ದೈವಾದ ಬೆಳೆಯುತ್ತೆ ಅಂತ ಅವ್ರಿಗೆ ಗೊತ್ತು, ಅಥವಾ ಬೆಳೆದೇ ಹೋದ್ರು ಬೇಜಾರು ಇಲ್ಲ ಅವರಿಗೆ. ಯಾಕೆಂದರೆ ತಮ್ಮ ಒಂದು ಕರ್ತವ್ಯ ಏನು, ಜನರಿಗೆ ಸತ್ಯ ತಿಳಿಸ್ಕೊಡ್ಬೇಕು, ಜನರಿಗೆ ನಿಜವಾದಂತಹ ಮಾರ್ಗವನ್ನು ಗೊತ್ತು ಮಾಡಿಕೊಟ್ಟು ಅವ್ರು ಹೇಗಾದರೂ ಉದ್ಧಾರ ಆಗಲಿ ಅನ್ನೋಂಥ ತೀವ್ರ ಉತ್ಕಟ ಇಚ್ಛೆ ಇರುತ್ತೆ. ಅದು ಅವರ ಒಂದು ಪ್ರೇಮವನ್ನು ಯಾರು ಅನುಭವಿಸಿರ್ತಾರೆ ಅವ್ರಿಗೆ ಗೊತ್ತು ಅವರ ವಿಯೋಗ ಆಗಿಬಿಟ್ರೆ ಎಷ್ಟು ಸಂಕಟ ಆಗುತ್ತೆ. ಇವತ್ತಿಗೂ ಹೇಳ್ತಾರೆ, ಅವ್ರನ್ನ ಜ್ಞಾಪಿಸ್ಕೊಂಡ್ರೆ ಎಷ್ಟು ದುಃಖ ಆಗುತ್ತೆ. ಅವರ ಪ್ರೇಮ ಯಾವ ರೀತಿ ಇತ್ತು, ಯಾವ ರೀತಿ ಅವ್ರು ನಮ್ಮ ಬಗ್ಗೆ ಮಾತಾಡ್ಸ್ಕೊಳ್ತಾ ಇದ್ರು, ಯಾವ ರೀತಿ ನಡ್ಕೊಳ್ತಾ ಇದ್ರು ಅಂತ. ಅದು ನಿಜವಾಗಿಯೇ ಸಜ್ಜನರ ಸಂಘವು ಹೆಜ್ಜೆಯನ್ನು ಸವಿದಂತೆ ಅಂತ ಆ ಮಹಾತ್ಮರ ಸಂಘ ಅಲ್ಲಿದ್ದವರಿಗೆ ಗೊತ್ತು ಅದರ ವಿಶೇಷ. ನಾವು ದೂರದಲ್ಲಿದ್ದವರು ಏನು ಅವರು ನಮ್ಮ ಹಾಗೆ ಶರೀರೇಂದ್ರಿಯಗಳಿಂದ ಕೂಡಿದವರು, ಇದೇ ರೀತಿ ಶೀತೋಷ್ಣಾದ ಬಾಧೆಗೆ ಒಳಪಟ್ಟವರು, ಎಲ್ಲ ರೀತಿ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಏನು ಅವರ ವಿಶೇಷ ಅಂತ ನಾವು ಭೌತಿಕ ಚಕ್ಷುಷದಿಂದ, ಭೌತಿಕ ಕಣ್ಣಿಂದ ನೋಡಿಬಿಟ್ಟು ನಾವು ಅವ್ರ ಬಗ್ಗೆ ಏನೋ ಒಂದು ಆಳ್ತಿರ್ತೀವಿ. ಆದರೆ ನಿಜವಾಗಿ ಅವರಲ್ಲಿರ್ತಕ್ಕಂತಹ ಸನ್ನಿಷ್ಠೆ ಇದೆಯಲ್ಲ, ನಿಜವಾದ ಮಹಾತ್ಮರ ಲಕ್ಷಣ ಏನು ಅಂದರೆ ಸಂಪೂರ್ಣವಾಗಿ ಸನ್ನಿಷ್ಠೆ, ಸತ್ಸ್ವರೂಪರಾದ ಪರಮಾತ್ಮನ ನೆಲೆ ನಿಂತವರಾಗಿರ್ತಾರೆ. ಯಾವ ಕಾರಣಕ್ಕೂ ಅವರಿಗೆ ವಿಷಯಾಸಕ್ತಿ ಭೋಗಾಸಕ್ತಿ ಅದು ಕಿಂಚಿತ್ತೂ ಇರಲ್ಲ. ಆಮೇಲೆ ಅಪಾರವಾದ ಕಾರುಣ್ಯ ಹೊಂದಿರ್ತಾರೆ. ಶಂಕರಾಚಾರ್ಯ ಭಾಷೆ ಬರೀತಾರೆ, ಪರಮ ಕಾರುಣ್ಯೇನ ದಯಾಲುನ ಆಚಾರ್ಯೇನ ಉಪದಿಷ್ಟ. ಪರಮ ಕಾರುಣಿಕ ದಯಾಳುವಾದಂತಹ ಆಚಾರ್ಯನು ಉಪದೇಶ ಮಾಡಿದಾಗ ತತ್ವ ಗೊತ್ತಾಗುತ್ತೆ. ತದ್ವಿಧಿ ಪ್ರಣಿಪಾತೇನ ಪರಿಪೃಷ್ಟೇನ ಸೇವೆಯ ಉಪದೇಶಂತಿದೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಆ ತತ್ವವನ್ನು ಕಟ್ಕೊಂಡಂತಹ ಜ್ಞಾನಿಗಳು ಎಷ್ಟರ ಮಟ್ಟಿಗೆ ಮಾಡ್ತಾರೆ. ನಮ್ಮ ಅಣ್ಣ ಹೇಳ್ತಿದ್ದ, ನಮ್ಮಣ್ಣ ಬಂದಾಗ 13 ವರ್ಷ 14 ವರ್ಷ ಸ್ವಾಮಿ ಹತ್ರ ಬಂದಾಗ, ತುಂಬ ಚಿಕ್ಕ ಹುಡುಗ. ಸ್ವಾಮಿಗಳು ಕಠೋಪನಿಷತ್ ಪಾಠ ಹೇಳ್ತಿದ್ದಂತೆ. ಪಾಠ ಹೇಳ್ತಿರ್ಬೇಕಾದ್ರೆ ಅನುಬಂಧ ಚತುಷ್ಟಯ ಬಗ್ಗೆ ಪೀಠಿಕೆ ಬರುತ್ತಲ್ಲ, ಅದ್ರ ಬಗ್ಗೆ ಪಾಠ ಆಯಿತು. ಅಪ್ಪ ನಮ್ಮ ಅಣ್ಣನಿಗೆ ತುಂಬ ಹೊಸದು ಆ ವಿಚಾರ, ಏನೇನೇನು ಗೊತ್ತಿಲ್ಲ. ಗುರುಗಳು ಶಾಸ್ತ್ರಕ್ಕೂ ಜ್ಞಾನಕ್ಕೂ ವಿಷಯ, ಜ್ಞಾನಕ್ಕೂ ಸಂಬಂಧ, ಶಾಸ್ತ್ರಕ್ಕೂ ಜ್ಞಾನಕ್ಕೂ ಸಂಬಂಧ, ಜ್ಞಾನಕ್ಕೂ ಬ್ರಹ್ಮಕ್ಕೂ ಸಂಬಂಧ, ಪ್ರಯೋಜನಕ್ಕೂ ಮೋಕ್ಷಕ್ಕೂ ಸಂಬಂಧ, ಅಧಿಕಾರಿಗೂ ವಿಷಯಕ್ಕೂ ಸಂಬಂಧ, ಹೀಗೆ ಎಲ್ಲ ಥರ ಸಂಬಂಧವನ್ನು, ಅಧಿಕಾರಿ ಸಂಬಂಧ ವಿಷಯ ಪ್ರಯೋಜನ ಇದೆಯಲ್ಲ, ಆ ಸಂಬಂಧವನ್ನು ವಿಷಯಕ್ಕೂ ಅಧಿಕಾರಿಗೂ ಅಧಿಕಾರಿ ಸಂಬಂಧ ವಿಷಯ ಪ್ರಯೋಜನ ಎಲ್ಲಕ್ಕೂ ಸಂಬಂಧವನ್ನು ಹೇಳ್ತಿದ್ದರಂತೆ. ನಮ್ಮಣ್ಣ ಏನು ಹೇಳ್ತಾರೆ ಗುರುಗಳು, ಒಂದು ಅರ್ಥ ಆಗಲ್ವಲ್ಲ ಅಂತ ಹೇಳ್ಬಿಟ್ಟು ಪಾಪ ಏನು ಹೇಳ್ತಾರೆ ಸುಮ್ಮನೆ ಕೇಳ್ತಿದ್ದ. ಅವನು ಪಾಠ ಆದ್ಮೇಲೆ ಹೋಗ್ತಿದ್ದ. ಮತ್ತು ಗುರುಗಳು 10 ಗಂಟೆ ಕರೆಯೋರಂತೆ, ಏನು ಅರ್ಥ ಆಯಿತು ಆ ವಿಷಯ ಅಂದರೆ, ಏನು ಅರ್ಥ ಆಗಲ್ಲ ಅಂದರೆ ಮತ್ತೆ ಹೇಳೋರಂತೆ. ಅವ್ರಿಗೆ ಅದು ಬೇಜಾರು ಇಲ್ಲ, ಅವ್ರಿಗೆ ಹೇಗಾದ್ರೂ ಮಾಡಿ ಅರ್ಥ ಮಾಡಿಸ್ಕೊಳ್ಬೇಕು ಅಂತ. ಒಂದು 3 ತಿಂಗಳು 6 ತಿಂಗಳು ಆದಮೇಲೆ ತುಂಬ ಬೇಸರ ಆಗ್ತಿತ್ತು. ಚಿಕ್ಕ ಹುಡುಗ ಅವನು, ಭಾಳ ಬೇಸರ ಆಗ್ತಿತ್ತು. ನಂಗೆ ಇರೋಕ್ಕಾಗಲ್ಲ ಅನಿಸ್ತಾ ಇತ್ತು ಅವನಿಗೆ. ಒಂದ್ಸಲ ನಮ್ಮ ತಂದೆಯವ್ರು ಬಂದಾಗ, ಅಪ್ಪ ನಮ್ಗೆ ಇರೋಕ್ಕಾಗಲ್ಲ, ಬಹಳ ಕಷ್ಟ ಆಗ್ತಾಯಿದೆ, ನನಗೆ ವೇದಾಂತ ಏನೂ ಅರ್ಥ ಆಗ್ತಿಲ್ಲ, ನಾನು ಬಂದುಬಿಡ್ತೀನಿ ಊರಿಗೆ ಹಾಗೆ ಹೇಳಿದಂತೆ. ಲೇ ನೀವು ಏನು ವೇದಾಂತ ಓದಬೇಡ ಕಣೋ, ಇನ್ನೇನು ಕಲಿಬೇಡ ಕಣೋ, ಅವ್ರ ಜೊತೆ ಇರೋ ಸಾಕು, ಅವ್ರ ಸೇವೆ ಮಾಡ್ಕೊಂಡು ಇದ್ಬಿಟ್ರೆ ಎಲ್ಲ ವಿಧಿಯು ಬರುತ್ತೆ, ಎಲ್ಲವೂ ಆಗುತ್ತೆ ನಿಮಗೆ, ನಿಮ್ಗೇನು ಮಾಡಬೇಕಾಗಿಲ್ಲ ಅಂತಿದ್ದೆ ನಮ್ಮ ತಂದೆಯವರು. ಏನು ಕಲಿಬೇಡ, ಏನನ್ನೂ ಓದಬೇಡ, ಎಂಥದ್ದು ಮಾಡಬೇಡ, ಅವ್ರ ಸೇವೆ ಮಾಡ, ಅವ್ರು ಹೇಳೋದು ಕೇಳ್ಕೊಂಡು ಸಾಕು ಅಂತ. ಅಂದರೆ ನಮ್ಮ ತಂದೆಯವ್ರಿಗೆ ಗೊತ್ತಿತ್ತು ಇದು ಯಾರು ಅಂತ. ಇವರಲ್ಲಿ ಎಂಥ ಒಂದು ಜ್ಞಾನ ಇದೆ, ಎಂಥ ಒಂದು ಭಕ್ತಿ ಇದೆ, ಎಷ್ಟು ಮಟ್ಟಿಗೆ ಸನ್ನಿಷ್ಠೆ ಇದೆ ಏನೋ ನಮ್ಮ ತಂದೆಯವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು. ನಮ್ಮ ತಂದೆ ಹೇಳ್ತಿದ್ರು, ನೀವು ಏನು ಕಲಿಬೇಡ ಪರವಾಗಿಲ್ಲಪ್ಪ, ನೀವು ಹೇಳೋದು ಕೇಳ್ಕೊಂಡ್ರೆ ಸಾಕು. ಅವ್ರಿಗೆ ಓದುವುದು ಬದುಕೋ, ಬರೀಯಿಂದ ಬರ್ಕೋ, ಅರ್ಥವಾಗದೆ ಹೋದರೆ ಅವರ ಅನುಗ್ರಹ ನಿಮ್ಗೆ ಅರ್ಥ ಆಗುತ್ತೆ, ಅರ್ಥವಾಗದೆ ಹೋದರೆ ಅವ್ರು ಅರ್ಥ ಮಾಡಿಸ್ತಾರೆ, ಅವ್ರಿಗೆ ಸರ್ವಾತ್ಮ ಭಾವ ಇದೆ, ಅವರು ಹೃದಯದಿಂದಲೇ ಪ್ರೇರಣೆ ಮಾಡ್ತಾರೆ ಅಂತ ಅದನ್ನು ತಂದೆ ಹೇಳ್ತಿದ್ರು. ನಮ್ಮ ಅಣ್ಣ ನಿಜವಾಗ್ಲೂ ಹಾಗೆ ಆಯಿತು ಅಂತ ಇದ್ದೆ. ಕೊನೆಗೆ ನಿಜವಾಗಿಯೂ ನನಗೆ ಒಂದು 2-3 ವರ್ಷ ಭಾಳ ಅಂದರೆ ಭಾಳ ಕಷ್ಟ ಆಗ್ತಿತ್ತು. ಆದರೆ ಕೊನೆಗೆ ನನ್ನ ತಂದೆ ಹೇಳಿ ನಿಜ ಅನಿಸ್ತಾ ಇತ್ತು. ಎಷ್ಟರ ಮಟ್ಟಿಗೆ ಇದ್ದಂತಂದ್ರೆ ನಮ್ಮ ಅಣ್ಣ ಒಂದು ಕೂಬಿಟ್ರೆ ಸಾಕು, ಆ ಮುಗಿದ ಬಂದು ನಿಂತ್ಬಿಡ್ತಿದ್ದಂತೆ. ಎಲ್ಲಿದ್ರೂ ಒಂಥರ ಆ ಹೊರಗಡೆ ನಿಂತ್ಕೊಂಡಿರೋದಂತೆ. ಸ್ವಾಮಿ ಯಾವಾಗ ಕರೀತಾರೆ ಗೊತ್ತಿಲ್ಲ, ಏನು ಕರೀತಾರೆ ಗೊತ್ತಿಲ್ಲ, ತಕ್ಷಣ ಅವ್ರು ನಿಂತ್ಕೊಂಡ್ಬಿಡೋದು ಅಂತ. ಅಂದರೆ ಎಷ್ಟರ ಮಟ್ಟಿಗೆ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ಅಂತ.
ಆ ಪರಮೇಶ್ವರನಲ್ಲಿ ಎಂಥ ಭಕ್ತಿ ಇದೆಯೋ, ಎಂಥ ಭಕ್ತಿ ಇರಬೇಕೋ ಅಂಥ ಭಕ್ತಿಯನ್ನು ಸದ್ಗುರುಗಳನ್ನು ನಾವು ಹೊಂದಿಬಿಟ್ರೆ ಖಂಡಿತವಾಗಿ ನಮಗೆ ತತ್ವಜ್ಞಾನ ಆಗೇ ಆಗುತ್ತೆ. ಆ ಭಗವದ್ಭಕ್ತಿ ಊರಿಯೇ ಊರುತ್ತೆ. ನಮಗೆ ಭಗವದ್ಭಕ್ತಿ ಆ ಅದು ಸತ್ಪುರುಷರ ಒಂದು ಯೋಗ್ಯತೆ ಬಹಳ ಕಷ್ಟ. ಅರ್ಥವಾಗೋದು ಒಂದು ಪುಣ್ಯನೇ. ಮಹಾತ್ಮನ ಗುರುತಿಸೋದಿದೆಯಲ್ಲ, ಅದಕ್ಕೊಂದು ವಿವೇಕ ಅನ್ನೋ ಸೂರ್ಯ ಉದಯವಾದರೆ ಆ ಮಹಾತ್ಮನ ನಾವು ಗುರುತಿಸ್ತೀವಿ. ಇದೇ ಹೋದರೆ ನಿಮಗೆ ಮಹಾತ್ಮನ ಗುರುತಿಸೋಕ್ಕಾಗಲ್ಲ. ಆದರೆ ಅವ್ರು ಹೇಳ್ತಾ ಇದ್ದಾರೆ, ಮಹತ್ ಸಂಗಸ್ತೋ ದುರ್ಲಭೋ ಅಗಮ್ಯೋ ಅಮೋಘಶ್ಚ. 39ನೇ ಸೂತ್ರ, ಇವತ್ತಿನ ಸೂತ್ರ. ಮಹಾತ್ಮರ ಸಂಘದಿಂದ ಭಕ್ತಿ ಬೆಳೆಯುತ್ತೆ ಅಂತಂದರೆ ಮಹಾತ್ಮರ ಸಂಘ ಹೇಗೆ ಸಿಗತ್ತೆ ಅಂದರೆ ಬಹಳ ಪುಣ್ಯ ಮಾಡ್ತಾ ಇರಬೇಕು. ಜನ್ಮಾಂತರಿಗೆ ಎಷ್ಟು ಪುಣ್ಯ ಮಾಡಿರಬೇಕು ಅಂತಂದರೆ ಅದು ಪುಣ್ಯ ರಾಶಿಯಲ್ಲಿ ಕೊಳ್ಳೆ ಹೊಡೆದಿದ್ದೆ ಸರಿ ಅಂಥ ತತ್ವಜ್ಞಾನಿಗಳು ಸಿಗೋದು. ಇಲ್ಲದೇ ನಮಗೆ ಅಂಥ ಸಿಗೋದೇ ಇಲ್ಲ, ಬಹಳ ದುರ್ಲಭ. ತದ್ವಿಜ್ಞಾನಾರ್ಥಂ ಸರ್ವಮೇವಾಭಿಗಚ್ಚೇತ್. ಶಾಸ್ತ್ರದಲ್ಲಿ ಶಾಸ್ತ್ರಜ್ಞೋಪಿ ಸ್ವಾತಂತ್ರ್ಯೇಣ ಬ್ರಹ್ಮಜ್ಞಾನ ಅನ್ವೇಷಣ ನ ಕುರ್ಯಾ ಇದು ಅವಧಾರಣ ಫಲಂ ಅಂತಾರೆ. ಅವಧಾರಣಾರ್ಥ ಗುರುಮೇವ ಏವಕಾರ ಯಾಕೆ ಹಾಕಿದ್ದಾರೆ ಅಂತಂದರೆ, ಎಷ್ಟೇ ತಿಳಿದನ ಇದ್ರೂ ಕೂಡ ಪರಮಾತ್ಮನ್ನು ಅರಿಯುವಾಗ ನೀನೇ ಸ್ವತಂತ್ರವಾಗಿ ತಿಳ್ಕೊಂಡ್ಬಿಡ್ತಿದ್ದು ಹೋಗಬೇಡ. ಯಾಕೆಂದರೆ ಪ್ರಾಪಂಚಿಕ ವಸ್ತುವನ್ನು ಅರಿಯುವ ಹಾಗೆ ಅರಿಯೋದಲ್ಲ, ಇದು ವಿಷಯೀಕರಿಸಿ ಗೊತ್ತು ಮಾಡ್ಕೊಳ್ಳೋದಲ್ಲ. ದೇಹೇಂದ್ರಿಯ ಮನೋಬುದ್ಧಿಗಳೆಲ್ಲವನ್ನೂ ಬೆಳಗುತ್ತಿರುವ, ಇಡೀ ಪ್ರಪಂಚವನ್ನೇ ತನ್ನ ಚೈತನ್ಯದಿಂದ ಬೆಳಗುತ್ತಿರುವಂತಹ ಆ ಅಖಂಡ ಸಚ್ಚಿದಾನಂದ ಸ್ವರೂಪರಾದ ಪರಮಾತ್ಮವನ್ನು ನೀನು ಅರಿಯೋದು ಅಂತಂದರೆ ಅವನಾಗಿ ಉಳಿಯೋದು. ಅದನ್ನು ಉಳಿಯೋ ಕ್ರಮವನ್ನು ಕೂಡ ಅವರೇ ಉಪದೇಶ ಮಾಡ್ತಾರೆ. ಅಧ್ಯಾತ್ಮ ಯೋಗ ಅಂತೇಳಿ ಒಂದು ಯೋಗ ಇದೆ, ಕಠೋಪನಿಷತ್ತಿನಲ್ಲಿ ಹೇಳಿದೆ. ಇಂದ್ರಿಯೇಭ್ಯಃ ಪರಾಹ್ಯರ್ಥಾರ್ಥೇಭ್ಯಶ್ಚ ಪರಮನಃ ಸ ಇಚ್ಛೇದ್ವಾನ್ ಮನಸಿ ಪ್ರಾಜ್ಞ ತದ್ಯಚ್ಛೇ ಜ್ಞಾನಾತ್ಮನಿ ಅಂತ ಹೇಳಿ ಯಾವ ರೀತಿ ಮೆಲ್ಲಕ್ಕೆ ನಮ್ಮ ಮನಸ್ಸು ಒಂದು ರೀತಿ ತುಂಟ ಹಸು ಇದ್ದಾಗೆ, ತುಂಟ ಕರು ಇದ್ದಾಗೆ. ತುಂಟ ಕರು ಯಾವ ರೀತಿ ಬೀದಿ ಬಿಟ್ಬಿಟ್ರೆ ಕುಪ್ಪಳಿಸ್ಕೊಂಡು ಓಡಾಡ್ತಾ ಇರುತ್ತದೆಯೋ, ಅದೇ ರೀತಿ ನಮ್ಮ ಮನಸ್ಸು ಯಾವಾಗಲೂ ಪ್ರಾಪಂಚಿಕ ವಿಷಯದಲ್ಲಿಯೇ ಹಾರಾಡ್ತಾ ಇರುತ್ತೆ. ಆ ಮನಸ್ಸನ್ನು ಮೆಲ್ಲಿಗೆ ಉಪಾಯೇನ ನಿಗೃಹೀಯಾತ್ ವಿಕ್ಷಿಪ್ತಂ ಕಾಮಭೋಗಯೋ ಅಂತ ಉಡುಪಾದ ಹೇಳಿದ್ದಾರೆ. ನಮ್ಮ ಮನಸ್ಸನ್ನು ಮೆಲ್ಲಿಗೆ ಅದಕ್ಕೆ ಉಪದೇಶ ಮಾಡಬೇಕಂತೆ. ಏನಪ್ಪ, ತವಹಿತಮೇಕಂ ವಚನಂ ವಕ್ಷ್ಯೆ ಶೃಣು ಸುಖ ಕಾಮೋ ಯದಿ ಸತತಂ ಸ್ವಪ್ನೇ ದೃಷ್ಟಂ ಸಕಲಂ ಹಿ ಮೃಷಾ ಜಾಗೃತಿ ಚ ಸ್ಮರ ತದ್ವದಿತಿ. ಎಲ್ಲಿ ಮನಸ್ಸೇ ಯಾತಕಪ್ಪ ಹಾರಾಡ್ತೀವೋ ಪ್ರಪಂಚದಲ್ಲಿ? ಚೇತೋ ಭೃಂಗ ಭ್ರಮಸಿ ವೃಥ ಭವ ಮರುಭೂಮು ವಿರಸಾಯ. ಮರಳುಗಾಡಲ್ಲಿ ಹಾರಾಡಿದರೆ ನಿಂಗೆ ಮಕರಂದ ಸಿಗತ್ತನೋ? ನಿಂಗೆ ಮಕರಂದ ಬೇಕಾದರೆ ಉದ್ಯಾನವನಕ್ಕೆ ಹೋಗಬೇಕು. ಅಲ್ಲಿ ಗುಲಾಬಿ ಹೂವು, ಮಲ್ಲಿಗೆ ಹೂವು, ಸಂಪಿಗೆ ಹೂವು, 108 ತರಹ ಹೂವಿರುತ್ತೆ. ಅಲ್ಲಿ ನೀನು ಮಕರಂದ ಹಿಡ್ಕೊಂಡು ಬರ್ಬೋದು. ನೀನು ಮರಳುಗಾಡಲ್ಲಿ ಹಾರಾಡಿಬಿಟ್ರೆ ನಿಂಗೆ ಎಲ್ಲಿಂದ ಸಿಗುತ್ತೆ ಮಕರಂದ? ಅದರಿಂದ ಭಜ ಭಜ ಲಕ್ಷ್ಮೀ ನರಸಿಂಹ ಅನಘ ಪದ ಸರಸಿಜ ಮಕರಂದಂ. ಆ ಲಕ್ಷ್ಮೀ ನರಸಿಂಹನ ಪಾದಕಂದ ಸೇವೆ ಮಾಡೋ, ಅಲ್ಲಿ ಪರಿಶುದ್ಧವಾದಂತಹ ಮಕರಂದ ಇದೆ. ಒಳ್ಳೆ ಅತ್ಯದ್ಭುತವಾದ ಅತ್ಯಂತ ಸ್ವಾದಿಷ್ಟವಾಗಿರ್ತಕ್ಕಂತಹ ಜೇನುತುಪ್ಪ ಅಲ್ಲಿದೆ. ಅದನ್ನು ನೀವು ಹೀರ್ಕೊಂಡ್ಬಿಟ್ಟೆ ಅಂದರೆ ಮತ್ತೆ ಇನ್ನೊಮ್ಮೆ ಬಿಡೋದಿಲ್ಲ. ಅದನ್ನು ಅಷ್ಟು ಸ್ವಾದಿಷ್ಟವಾಗಿರ್ತಕ್ಕಂಥ ಮಕರಂದ ಅಲ್ಲಿ ಹೋಗು ಅಂಥೇಳಿ ಮನಸ್ಸಿಗೆ ಉಪದೇಶ ಮಾಡಿ ಶುರು ಮಾಡಬೇಕಂತೆ. ಮೆಲ್ಲಿಗೆ ಮನಸ್ಸಿಗೆ ಉಪದೇಶ ಮಾಡ್ತಾ ಮಾಡ್ತಾ ಯಾವಾಗ ನಾವು ಮನಸ್ಸಿಗೆ ಹೀಗೆ ಚಿಕ್ಕ ಮಕ್ಕಳನ್ನ ಅವರು ಓದ್ದೇನೆಯೇ ಆಟ ಆಡಿಕೊಂಡು ಇಲ್ಲ ತುಟ್ಟಿ ಮಾಡಿಕೊಂಡು ಸಮಯವನ್ನೆಲ್ಲ ವ್ಯರ್ಥ ಮಾಡ್ಕೊಳ್ತಾ ಇದ್ದರೆ ತಾಯಿಯಾದವಳು ಅಥವಾ ತಂದೆಯಾದವನು ಉಪಾಯದಿಂದ ಮಗುವನ್ನು ಕರ್ಕೊಂಡ್ಬಂದು ಓದಿಸೋಕೆ ಯಾವಾಗ ಕೂರಿಸ್ಕೊಳ್ತಾರೋ, ಪೆಪ್ಪರ್ಮೆಂಟ್ ಕೊಡ್ತೀನಿ ಬಾ, ನಿಮ್ಗೆ ಏನಾದರೂ ಕೊಡಿಸ್ತೀನಿ ಬಾ, ನೀನು ಓದ್ಕೋ, ನೀನು ಒಳ್ಳೆಯವನಾಗು, ನೀನು ಜಾಣನಾಗು, ವಿದ್ಯಾವಂತನಾಗು, ನೋಡು ನಿಮ್ಮ ಜೊತೆಯವರೆಲ್ಲ ವಿದ್ಯಾವಂತರಾಗ್ತಾ ಇದ್ದಾರೆ, ಇನ್ನು ನ್ಯಾಯ ಆಡ್ಕೊಂಡು ಮಾಡ್ಕೊಂಡು ಇದ್ಬಿಟ್ಟು ಹಾಳ ಹೋಗ್ತೀಯಪ್ಪ ಪಾಪ ಅಂಥೇಳಿ ಪ್ರೇಮದಿಂದ ಕರ್ಕೊಂಡ್ಬಂದರೆ ಮಗು ಬರಬೇಗ ಒಲ್ದು ಬಿಡುತ್ತೆ. ಅದೇ ರೀತಿ ನಮ್ಮ ಮನಸ್ಸನ್ನು ಕೂಡ ಒಂದು ಚಿಕ್ಕ ಮಗು ಇದ್ದಾಗ, ತುಂಟ ಮಗು ಇದ್ದ ಹಾಗೆ ಮೆಲ್ಲಗೆ ಪ್ರಾಪಂಚಿಕ ವಿಷಯದಿಂದ ಹಿಮ್ಮೆಟ್ಟಿಸ್ಕೊಂಡು ಮೆಲ್ಲ ಕರ್ಕೊಂಡ್ಬಂದ್ಬಿಟ್ಟು ಆ ಪೂರ್ತಿ ಮನಸ್ಸನ್ನು ಶ್ರದ್ಧಾ ಮಾಡಿಕೊಂಡು ಪ್ರಾಪಂಚಿಕ ವಿಷಯ ಬಿಟ್ಕೊಳ್ಳೇನೆ ಆ ಇಂದ್ರಿಯಗಳೆಲ್ಲ ಪೂರ್ತಿ ಒಳಮುಖ ಸೇರ್ಕೊಂಡ್ಬಿಡುತ್ತೆ. ಯಾವಾಗ ಇಂದ್ರಿಯಗಳೊಡನೆ ಮನಸ್ಸಿಗೆ ಸಂಬಂಧವಾಗುತ್ತೋ ಆಗ ಮನಸ್ಸು ಪ್ರಪಂಚಗಳೇ ಹಾಕ್ತಾ ಇರುತ್ತೆ. ಯಾವಾಗ ನೀವು ಇಂದ್ರಿಯ ವಿಷಯಕ್ಕೂ ಮನಸ್ಸಿಗೂ ಸರಿಯಾದಂಥ ಉಪದೇಶ ಕೊಟ್ಟುಬಿಡ್ತೀರೋ ಆಗ ಮೆಲ್ಲಗೆ ಅಡಗಿ ಶುರುವಾಗುತ್ತೆ. ಇದೊಂದು ರೀತಿ ವಿವೇಕದಿಂದ ಪ್ರಯತ್ನದಿಂದ ತಡೆಗಟ್ಟುವಂತಹ ಒಂದು ಕ್ರಮ. ಭಕ್ತಿ ಮಾರ್ಗದಿಂದಲೂ ತಡೆಗಟ್ಟಕ್ಕಾಗುತ್ತೆ. ಅವಿನಯ ಅಪನಯ ವಿಷ್ಣು ದಮಯ ಮನಶ್ಯಮಯ ವಿಷಯ ಮೃಗಕೃಷ್ಣ ಭೂತದಯ ವಿಸ್ತಾರಯ ತಾರಯ ಸಂಸಾರ ಸಾಗರತಃ. ಹೇ ವಿಷ್ಣು, ಅವಿನಯಂ ಅಪನಯ,
ನನ್ನ ಮನಸ್ಸಿಗೆ ಒಂದು ಅವಿನಯತೆ, ಅವಿಧೇಯತೆ, ವಕ್ರತೆ, ಕುಟಿಲತೆ, ಒಡ್ಡುತನ ಬಂದುಬಿಟ್ಟಿದೆಪ್ಪ. ಆ ಒಡ್ಡುತನವನ್ನು, ವಕ್ರತೆಯನ್ನು ನೀನು ತಗ್ಗಿಸ್ಬೇಕು. ದಮಯ ಮನಃ ಶಮಯ ವಿಷಯ ಮೃಗ ಕೃಷ್ಣ. ನನ್ನ ಮನಸ್ಸನ್ನು ದಮನ ಮಾಡಿಸು, ಇಂದ್ರಿಯ ನಿಗ್ರಹ ಮಾಡಿಸು, ವಿಷಯದ ಆಸೆಯನ್ನು ನನಗೆ ತಗ್ಗಿಸು. ಭೂತದಯ ವಿಸ್ತಾರಯ, ಪ್ರಾಣಿಗಳಲ್ಲಿ ಪ್ರೇಮವನ್ನು ನನಗೆ ಕೊಡು. ಸಮಸ್ತ ಭೂತಗಳಲ್ಲೂ ಕೂಡ ಆತ್ಮಬುದ್ಧಿಯನ್ನು, ತನ್ನಂತೆ ನೋಡುವಂತಹ ಒಂದು ಬುದ್ಧಿಯನ್ನು ನನಗೆ ಕೊಡು. ತನ್ನಂತೆ ನೋಡಿಬಿಟ್ಟ ಅಂದರೆ ಯಾರಿಗೆ ತಾನೇ ಅವನು ಹಿಂಸೆ ಮಾಡ್ತಾನೆ? ತನಗಿಂತ ಬೇರೆ ಅಂತ ಅಂದ್ಕೊಂಡ್ರೆ ಅವ್ರನ್ನ ತಿರಸ್ಕಾರ ಮಾಡೋದು, ಹೀಯಾಳಿಸೋದು, ಹಿಂಸೆ ಮಾಡೋದು ಮಾಡ್ತಾನೆ. ತನ್ನ ರೂಪವೇ ಎಲ್ಲವೂ ಅಂತ ಅಂದ್ಕೊಂಡಾಗ ಯಾರ ವಿಷಯಕ್ಕೂ ಕೂಡ ಅವನು ತಿರಸ್ಕಾರ, ಹೇಸಿಗೆ ಪಡೋದು, ಅವಮಾನ ಮಾಡಿಸೋದು, ಉದ್ದೇಶ ಮಾಡೋದು ಮಾಡೋದು. ಈಗ ಭೂತದಯ ವಿಸ್ತಾರಯ ತಾರಯ ಸಂಸಾರ ಸಾಗರ. ಸಂಸಾರ ಅನ್ನುವಂಥ ದೊಡ್ಡ ಸಾಗರದಿಂದ ನನ್ನ ಉದ್ಧಾರ ಮಾಡು ಅಂತೇಳಿ ಭಾವನಿ ಷಟ್ಪದದಲ್ಲಿ ಶಂಕರಾಚಾರ್ಯರು ಒಂದು ಶ್ಲೋಕವನ್ನು ಬರೆದರು. ಎಷ್ಟು ಚೆನ್ನಾಗಿದೆ ಆ ಶ್ಲೋಕದ ಅರ್ಥ ಅಂತಂದರೆ, ಉದ್ಧತ ನಘವಿದನುಜ ಧನುಜ ಕುಲಾಮಿತ್ರ ಮಿತ್ರ ಶಶಿ ದೃಷ್ಟೇ ಭವತಿ ಪ್ರಭವತಿ ನಭವತಿ ಕಿಂ ಭವ ತಿರಸ್ಕಾರ. ಅಂಥ ಪರಮಾತ್ಮ ನಾವು ಕಂಡ್ವೇ ಅಂತಾದರೆ ಇದು ಸಂಸಾರ ಹೋಗಲ್ವೇ? ಎಲ್ಲಿವರೆಗೆ ಸಂಸಾರ ಅಂದರೆ ಎಲ್ಲಿವರೆಗೆ ಭಗವಂತನ ಪರಿಚಯವಾಗಲ್ವೋ ಅಲ್ಲಿವರೆಗೆ. ಎಲ್ಲಿವರೆಗೆ ಭಗವಂತನ ಪರಿಚಯವಾಗಲ್ಲ ಅಂದರೆ ಎಲ್ಲಿವರೆಗೆ ಸಂಸಾರದಿಂದ ಪೂರ್ತಿ ನಾವು ಮನಸ್ಸನ್ನು ಹಿಮ್ಮೆಟ್ಟಿಸ್ಕೊಳ್ಳಲ್ವೋ ಅಲ್ಲಿವರೆಗೆ ಭಗವಂತನ ಪರಿಚಯವಾಗಲ್ಲ. ಪೂರ್ಣವಾಗಿ ವಿಷಯದಿಂದ ನಾವು ಹಿಮ್ಮೆಟ್ಟಿಸಿಕೊಂಡ್ವಿ, ನಾವು ನಮ್ಮಲ್ಲಿ ಸ್ವಸ್ಥರಾದ್ವಿ ಅಂತ ನಾವು ಆ ಪದವನ್ನು ಬಳಸ್ತಾ ಇರ್ತೀವಿ. ತಾವು ಸ್ವಸ್ಥರೋ ಅಂದರೆ ಆರೋಗ್ಯರು ಅಂತ. ನಾವು ಸ್ವಸ್ಥರು ಶಬ್ದಕ್ಕೆ ಅರ್ಥ ನಿಮ್ಮದಾಗಿರುವ ಆರೋಗ್ಯ ನಿಮ್ಮಲ್ಲಿ ಇದೆಯಾ ಅನ್ನೋ ಅರ್ಥದಲ್ಲಿ ಸ್ವಸ್ಥರು ಅಂತ ಕೇಳ್ತೀವಿ. ಆದರೆ ನಿಜವಾಗಿ ಅದಕ್ಕೆ ಅರ್ಥ ಸ್ವಸ್ಮಿನ್ ತಿಷ್ಠತಿ ಸ್ವಸ್ಥ, ನೀವು ನಿಮ್ಮ ಸ್ವರೂಪದಲ್ಲಿ ನೆಲೆ ನಿಂತಿದ್ದೀರಾ ಅಂತ ಅದಕ್ಕೆ ಅರ್ಥ. ನಿಮ್ಮದಾಗಿರುವ ಒಂದು ರೂಪ ಇದೆಯಲ್ಲ, ಸಚ್ಚಿದಾನಂದ ರೂಪ, ಅಖಂಡ ಚಿನ್ಮಾತ್ರ ರೂಪ, ಸಂಸಾರಾತೀತವಾದ ರೂಪ, ಆ ಒಂದು ಯಾವ ರೂಪ ಉಂಟೋ, ನಿರ್ವಿಕಾರವಾದ ಕೂಟಸ್ಥವಾದ ರೂಪ ಉಂಟೋ, ಆ ರೂಪದಲ್ಲಿ ನೀವು ಇದ್ದೀರಾ ಅಂತ. ಆ ಒಂದು ರೂಪದಲ್ಲಿ ನಾವು ನೆಲೆ ನಿಂತೀವಿ ಅಂತಂದರೆ ನಮಗೆ ಯಾವ ಪುರುಷಾರ್ಥವನ್ನು ಸಾಧಿಸಬೇಕಾದ ಉಳಿಯೋದಿಲ್ಲ. ಎಲ್ಲಿವರೆಗೆ ನಿಮಗೆ ಈ ಪ್ರಾಪಂಚಿಕ ಸೆಳೆತ ಇರೋದಿಲ್ಲ ಅಲ್ಲಿವರೆಗೂ ಬಹಳ ಕಷ್ಟವೇ. ಅದಕ್ಕೆ ಮಹಾತ್ಮರ ಸಂಘವನ್ನು ಅವಶ್ಯವಾಗಿ ಆಶ್ರಯಿಸ್ಕೊಳ್ಳೇಬೇಕು. ಮಹತ್ ಸಂಘ ದುರ್ಲಭ, ಗೊತ್ತು ಮಾಡೋದೇ ಆಗಲ್ಲ, ಬಹಳ ಕಷ್ಟ. ಎಲ್ಲಿರ್ತಾರೆ, ಹೇಗಿರ್ತಾರೆ ಅನ್ನೋದನ್ನು ಯಾವ ಇದರಿಂದಲೂ ಗುರುತಿಸೋಕ್ಕಾಗಲ್ಲ. ಆಮೇಲೆ ಅಕಸ್ಮಾತ್ 10 ಜನರ ಮಾತನ್ನು ಕೇಳಿ ಇಂಥವ್ರು ಮಹಾತ್ಮರು ಇದ್ದಾರೆ ನಾವು ತಿಳ್ಕೊಂಡ್ರೆ ಅವರು ಅಗಮ್ಯರು. 2 ಅರ್ಥ ಅಗಮ್ಯ ಅಂದರೆ ಅವರನ್ನು ಅರ್ಥ ಮಾಡ್ಕೋಕ್ಕಾಗಲ್ಲ ಅನ್ನೋ ಅರ್ಥದಲ್ಲೂ ಅಗಮ್ಯ, ಅವರನ್ನು ಅನುಸರಣೆ ಮಾಡೋಕ್ಕೂ ಆಗಲ್ಲ ಅನ್ನೋ ಅರ್ಥದಲ್ಲೂ ಅಗಮ್ಯ. ಗಮ್ಯ ಅಲ್ಲೇನೋ ಅವರನ್ನು ಹಿಂಬಾಲಿಸೋದು ಅಂತ ಅರ್ಥ. ಗಂತು ಯೋಗ್ಯ ಗಮ್ಯ ಅಂತ. ಯಾರ ಜೊತೆಯಲ್ಲಿ ಇರುವುದಕ್ಕೆ ಯೋಗ್ಯರೋ ಅವರು ಗಮ್ಯರು. ಆದರೆ ಸನ್ನಿಷ್ಠೆಯನ್ನು ಹೊಂದಿರುವ, ತತ್ವಜ್ಞಾನವನ್ನು ಹೊಂದಿರುವ ಮಹಾತ್ಮರು ಹೇಗಿರ್ತಾರೆ ಅಂದರೆ ಒಂದು ಕಿಂಚಿತ್ತೂ ಅವ್ರಿಗೆ ಸೋಮಾರಿತನ ಇರಲ್ಲ. ಯಾಕಂದರೆ ದೇಹಾಭಿಮಾನ ಇರೋದಲ್ಲ. ಸೋಮಾರಿತನಕ್ಕೆ ಕಾರಣ ದೇಹಾಭಿಮಾನ. ನೀವು ಬೇಗ 4 ಗಂಟೆಗೆ ಹೇಳಬೇಕು ಅಂದರೆ ಭಾಳ ಕಷ್ಟ. ಸ್ವಲ್ಪ ಒಂದು ಅರ್ಧ ಗಂಟೆ ಮಾಡ್ಕೊ, 4:15 ಅಥವಾ 5 ಗಂಟೆ. 5 ಗಂಟೆಗೆ ಏನು 5:30 ಎದ್ದು ಸಾಕು. ಏನು ದಿನ ಇರೋದೇ ತಾನೆ, ಸಂಧ್ಯಾ ವಂದನೆ, ಪೂಜೆ, ಪಾರಾಯಣ ಯಾವತ್ತಿಲ್ಲ. ಏನು ಅದಕ್ಕೋಸ್ಕರವಾಗಿ ಭಾಳ ಇದು ಮಾಡ್ಕೊಂಡು ಓಡೋದು ಏನಿದೆ ಅಂತ ಮನಸ್ಸಿಗೆ ನಾವೇ ಅವನು ಇದು ಹೇಳ್ಕೊಂಡು ಇನ್ನೂ ಮಲ್ಕೊಳ್ತೀವಿ. ತುಂಬ ತಪ್ಪು. ಅವ್ರಿಗೆ ಏನು ಮಾಡೋದು ಒಪ್ಪಲ್ಲ ಅದು. ಯಾಕೆಂದರೆ ತಾಮಸ ಗುಣವನ್ನು ನಾವು ಬೆಳೆಸ್ಕೊಂಡ್ರೆ ನಮಗೆ ಯಾವ ಕಾರಣಕ್ಕೂ ಕೂಡ ಸಾತ್ವಿಕ ಗುಣ ಬರೆದು ವಿವೇಕ ಆಗಲ್ಲ. ವಿವೇಕ ಬರಬೇಕಾದ್ರೆ ಸಾತ್ವಿಕ ಗುಣ ಬರಬೇಕು. ಸಾತ್ವಿಕ ಗುಣ ಬರಬೇಕಾದ್ರೆ ತಮೋ ಗುಣ ರಜೋಗುಣ ಮೆಟ್ಕೋಬೇಕು. ಈ ನಿದ್ರೆ ಮಾಡೋದು, ಸೋಮಾರಿತ ತಂದ್ಕೊಳ್ಳೋದು, ಒಂಥರ ಮೈ ಮರಿತಾ ಕೂತ್ಕೊಳ್ಳೋದು, ಒಂದು ಹರಟೆ ಹೊಳಿತಾ ಕೂತ್ಕೊಳ್ಳೋದು, ಇದೆಲ್ಲ ತಾಮಸ ಗುಣದ ಸ್ವಭಾವ. ಹಾಗಾಗಿ ಆ ಮಹಾತ್ಮರ ಜೊತೆ ಇದ್ಬಿಟ್ರೆ ಒಂದು ತಪ್ಪು ಮಾಡಿದ್ರೆ ಸಾಕು, ಸತತ ಮುಪಾಲಭೇತ ಆಪಸ್ತಂಭ ಸೂತ್ರ. ತತ್ವಜ್ಞಾನಿ ಆದವನು, ಸದ್ಗುರು ಆದವನು, ತನ್ನ ಹತ್ರ ಬಂದಂತಹ ಶಿಷ್ಯ ಏನಾದರೂ ಪ್ರಮಾದ ಒಂದು ತಪ್ಪು ಮಾಡಿದ್ರೆ ಬೆಳಗ್ಗೆ ಸಂಜೆವರೆಗೂ ಬೈಬೇಕಂತೆ ಅವನನ್ನು. ಯಾಕೆ ಬೈಬೇಕು ಅಂದರೆ ಇನ್ನು ಜೀವಮಾನ ಪೂರ್ತಿ ಯಾವಾಗಲೂ ಆ ತಪ್ಪು ಮಾಡಬಾರ್ದು, ಅವನು ಜನ್ಮೇಪಿ ಆ ತಪ್ಪು ಮಾಡಬಾರ್ದು. ಒಂದು ಸುಳ್ಳು ಹೇಳಿದವ್ರು ಹೇಳ್ತಾರೆ ಒಂದು ಹೊತ್ತು ಉಪವಾಸ ಕೆಡುವರನ್ನ, ಒಂದು ತಪ್ಪು ಮಾಡಿದ್ರೆ ಒಂದು ದಿವಸ ಉಪವಾಸ ಕೆಡುವರನ್ನ, ಒಂದು ದಿವಸ ಉಪವಾಸ ಇರೋದು, ಹೊರಗಡೆ ನಿಲ್ಲಿಸು, ಬಿಸಿಲು ನಿಲ್ಲಿಸು, ಇಲ್ಲ 3 ಹೊತ್ತು ಹೊಳಸ್ನಾನ ಮಾಡಿಸು, 3 ಹೊತ್ತು ಹೊಳಸ್ನಾನ ಮಾಡಿಸು, ಬಿಸಿಲು ನಿಲ್ಲಿಸು, ಇಲ್ಲ ಊಟ ಕೊಡಬೇಡ. ಇನ್ನೂ ತಪ್ಪು ಮಾಡಿದೆ ಅಂದರೆ ಮಾತೇ ಆಡಿಸ್ಬೇಡ ಅವ್ರ ಹತ್ರ. ಈಗ ಮಾತಾಡಿಸ್ದೇ ಇರೋದು ಎಷ್ಟು ಒಂದು ಪ್ರತೀಕಾರ ಗೊತ್ತಾ?
ನಾವು ಅಂತೀವಿ ಹೊಡೆಯೋದು ಪ್ರತೀಕಾರ, ಬೈಯೋದು ಪ್ರತೀಕಾರ ಅಂತಂತೀವಿ. ಖಂಡಿತ ಅಲ್ಲ. ಹೊಡೆಯೋದು ಬೈಯೋದಕ್ಕಿಂತ ಹೆಚ್ಚಾದ ಪ್ರತೀಕಾರ ಯಾವುದು ಗೊತ್ತಾ? ಮಾತಾಡಿಸದೇ ಇರೋದು, ಉದಾಸೀನ ಮಾಡಿಬಿಡೋದು, ಏನಾದರೂ ಮಾಡ್ಕೊಡಿ ಅಂತ. ಆ ಶಿಷ್ಯನಿಗೆ ತಡ್ಕೊಳಕ್ಕೆ ಆಗಲ್ಲ, ಒಳು ಬಂದುಬಿಡುತ್ತೆ. ಯಾಕಂದ್ರೆ ಎಲ್ಲ ಶಿಷ್ಯರು ಜೊತೆಲಿ ಆರಾಮಾಗಿರ್ತಾರೆ. ನಾನು ಒಬ್ಬಳು ಗುರುಗಳು ಮಾತಾಡಿಸ್ತಾ ಇಲ್ಲ ಅಂದರೆ ಅವ್ನಿಗೆ ಎಷ್ಟು ಸಂಕಟ ಆಗುತ್ತೆ ಅವನಿಗೆ. ಅಂದರೆ ಅವನಿಗೆ ಜಲ್ನೇಪಿ ಈ ತಪ್ಪು ಮಾಡಲ್ಲಪ್ಪ ಅಂತ ಅವನು ಬಂದು ಸರೆಂಡರ್ ಆಗಬೇಕು, ಕಾಲು ಹಿಡಿಬೇಕು ಗುರುಗಳದ್ದನ್ನು. ಆಗ ಗುರುಗಳು, ಮತ್ತು ಗುರುಗಳಿಗೆ ಯಾವ ದ್ವೇಷವೂ ಇರಲ್ಲ, ಮಹಾ ಕರುಣಾವಂತರು, ಮಹಾಪ್ರೇಮವಂತರು. ಆಯಿತು ಮಗನೇ ಬಾರಪ್ಪ ಅಂತ ಹೇಳ್ಬಿಟ್ಟು ತಲೆಯನ್ನು ಸವರ್ಬಿಟ್ಟು ಬೆನ್ನನ್ನು ಸವರ್ಬಿಟ್ಟು ಪಕ್ಕದಲ್ಲೇ ಕೂರಿಸ್ಕೊಳ್ತಾರೆ. ಅವ್ರಿಗೆ ಅಪಾರವಾದ ಪ್ರೇಮ ಇದೆ. ಆದರೆ ಅನ್ಯಾಯವಾಗಿ ತಪ್ಪಿಗೆ ಸವಾಲು ಹೋಗ್ತಾನಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವ್ರು ಬೈತಾರೆ ಅಷ್ಟೇ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅವ್ರು ಬೈಬೇಕಾದ್ರೆ ನಂದು ಎಷ್ಟು ಅದ್ರ ಪಾತ್ರ, ಸುಮ್ಮನೆ ಬೈದ ನಂದೇನಾದರೂ ದೋಷ ಇತ್ತಾ? ಅಂದಮೇಲೆ ನನ್ನ ದೋಷ ಇದ್ದಾಗ ನನ್ನ ಪಾತ್ರ ಇರಬೇಕಾದ್ರೆ ಅವ್ರು ಬೈದ ತಪ್ಪೇನು ಅನ್ನೋದನ್ನು ನಾವು ತಂದ್ಕೊಂಡ್ಬಿಟ್ಟು ಯಾವ ಕಾರಣಕ್ಕೂ ಅವ್ರನ್ನ ಬಿಟ್ಟು ಹೋಗಬಾರ್ದು. ಅಂದರೆ ಅಗಮ್ಯ ಅಂದರೆ ಅವ್ರ ಜೊತೆಲಿರೋದು ಬಹಳ ಕಷ್ಟ. ಯಾಕೆಂದರೆ ಅವರು ಸಣ್ಣ ಸಣ್ಣ ತಪ್ಪಿಗೂ ತುಂಬ ಬೈತಾರೆ. ನಮ್ಮ ಶ್ರೀನಿವಾಸ ಭಟ್ರು ಹೇಳಿದ್ರು, 4 ಆಣೆಗೆ ಮಂಗಳೂರು ಹೆಂಚು ಸಿಗ್ತಾ ಇತ್ತಂತೆ. ಇಲ್ಲಿ ಯಾರೋ ಹೊಳೆಲ್ಲ ಸಿಗೋದು 30 ಪೈಸಕ್ಕೆ. 4 ಆಣೆಗೆ 25 ಪೈಸೆ, 30 ಪೈಸೆಗೆ ಇಲ್ಲೇ ಸಿಗುತ್ತೆ ಮಂಗಳೂರು ಹೆಂಚು. ಯಾಕೆ ಮತ್ತೆ ಹಾಸನದಿಂದ ತರಿಸ್ಬೇಕು ಅಂತ. 4 ಆಣೆಗೆ ಇದ್ದಿದ್ದು ಹಾಸನದಲ್ಲಿ. ಯಾಕೆಂದರೆ ಆ ಮಾರೋನು 5 ಪೈಸೆ ಲಾಭ ಇಲ್ಲದೆ ಮಾರ್ತಾನೆ. ಇವ್ರು ಏನು ಲೆಕ್ಕ ಮಾಡಿದ್ರು, ಒಂದು ಗಾಡಿಗೆ ಇಷ್ಟು ಬರುತ್ತೆ ಹೆಂಚು, ಇಷ್ಟು ಬರುತ್ತೆ ಅಂದರೆ ಅದಕ್ಕೆ ಬಾಡಿಗೆ ಇಷ್ಟ ಆಗುತ್ತೆ. ಹೆಚ್ಚು ಆವತ್ತಿನ ಕಾಲದ 50-100 ರೂಪಾಯಿ ಏನೋ ಬಾಡಿಗೆ ಇರುತ್ತೆ. 50 ರೂಪಾಯಿ ಬಾಡಿಗೆ ಕೊಟ್ಟರೆ 50 ಇಂಟು 1 ರೂಪಾಯಿಗೆ 25 ಪೈಸೆ ಆಗುತ್ತೆ. ಇಂಟು 20 ಅಷ್ಟು ಹೆಂಚು ಬರೋದಿಲ್ವಲ್ಲ, ಇಲ್ಲೇ ತೊಗೊಂಡ್ರೆ ಚೀಪ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ತೊಗೊಂಡ್ಬಿಟ್ರು ಹೆಂಚನ್ನು. 30 ಪೈಸೆ ಕೊಟ್ಟು ತೊಗೊಂಡ್ಬಿಟ್ರು. ಅಲ್ಲಿ ಒಳ್ಳೆ ಪಾಠ ಆಗ್ತಾ ಇದೆ. ಆಕುಗುರು ಶ್ರೀಕಂಠನವರು, ನರಸಿಂಹಯ್ಯನವರು, ಆಮೇಲೆ ಹಂತೆಬಾಚಿ ಸುಬ್ರಾಯರು 5-6 ಜನ ಗುರುಗಳ ಹತ್ರ ಭಾಷೆ ಪಾಠಕ್ಕೆ ಬರ್ತಾ ಇದ್ದರಂತೆ. ಪಾಠ ಮುಗಿಸ್ಕೊಂಡು ಹೊರಗೆ ಬಂದರು. ಸರಿಯಾಗಿ ಗಾಡಿ ಬಂತು, ಹೆಂಚಿನ ಗಾಡಿ ಬಂದ ಕೂಡಲೇ ಲೋಕಾಭಿರಾಮ ವಿಚಾರಿಸಿದ್ರು, ಏನು ಹ್ಯಾಕೆ ತೊಗೊಂಡ್ರಿ ಹೆಂಚನ್ನು ಏನು ಅಂತ ಕೇಳಿದ್ರು. ಅವರು 30 ಪೈಸೆಗೆ ತೊಗೊಂಡ್ವಿ ಅಂತಂದರು. ಯಾರೋ ಶ್ರೀನಿವಾಸ ಭಟ್ರು. ಅಯ್ಯೋ ಯಾಕೆ 30 ಪೈಸೆ ತೊಗೊಂಡ್ರಿ, 4 ಕಡೆ ಸಿಗ್ತಿತ್ತಲ್ಲ ಅಂತ ಅವ್ರು ಅಂದರು. ಇದು 4 ಕಡೆ ಹಾಸನ ಸಿಗ್ತಿತ್ತು ನಿಜ, ಹಾಸನದಿಂದ ಬರೋಕ್ಕೆ ಬಾಡಿಗೆ ಆಗುತ್ತಲ್ಲ, ಹೆಚ್ಚು ಕಮ್ಮಿ ಅಷ್ಟೇ ಆಗತ್ತೆ ಅಂತ. ಇಲ್ಲ ನಮ್ಮ ಗಾಡಿ ಇವತ್ತು ಹೋಗ್ತಿತ್ತು, ಇದು ಸಾಮಾನು ತಗೊಂಡು ಬರುವ ಖಾಲಿ ಬರ್ತಿತ್ತು, ಅದು ಹಾಕೊಂಡ್ಬರ್ಬೋದಾಗಿತ್ತು ಅಂತ ಅಂದ್ಬಿಟ್ರಪ್ಪ. ಆಯ್ತಪ್ಪ, ಇಷ್ಟೇ ವಿಷಯ. ಅದು ಸ್ವಾಮಿಗಳು ಮುಟ್ಟಿಬಿಡ್ತು ಆ ವಿಷಯ. ಯಾಕೆ ಕೇಳಿದ್ರೆ ತರಿಸಿದ್ದೀನಿ ನನ್ನ ಹತ್ರ ಕೇಳಬೇಡ್ವ ಹೆಂಚು ತರಿಸ್ಬೇಕಾದ್ರೆ. ಏನು 5 ಪೈಸೆ ವ್ಯವಹಾರ, ಒಂದು ಹೆಂಚಿಗೆ 5 ಪೈಸೆ ಅಂತೆ. ಹೆಚ್ಚು ಕಮ್ಮಿ 300 ಹೆಂಚೋ 500 ಹೆಂಚೋ ಬರುತ್ತೆ ಒಂದು ಗಾಡಿಗೆ. 15 ರೂಪಾಯಿ ವಿಚಾರ. ಅವರಿಗೆ ಎಷ್ಟು ಬೇಜಾರಾಗ್ಬಿಡ್ತದೆ ಅಂದರೆ ದಂಡ ಕಟ್ತೀನಿ ಅಂತ ಕೂತ್ಕೊಂಡ್ಬಿಟ್ರು. ದಂಡ ಕಟ್ಟಿದ್ರೆ ಒಪ್ಪಲ್ಲ ಗುರುಗಳು. ಇನ್ನಂತ ದುಡ್ಡಿರ್ಬೋದು, ದಂಡ ಕಟ್ಬೋದು, ಈ ಥರ ವ್ಯವಹಾರ ಮಾಡ್ಕೂಡ್ದು, ತಪ್ಪು ಇದು ನೀನು ಮಾಡೋದು ಅಂದ್ಬಿಟ್ಟು ಅವತ್ತು ಸುಮಾರಿಗೆ 1 ಗಂಟೆ ಬೈದಿದ್ದಾರಂತೆ. ಅವರಿಗೆ ಅವ್ರು ಲೆಕ್ಕಪತ್ರ ನೋಡ್ಕೊಳ್ತಾ ಇದ್ರು. ಒಂದಷ್ಟು ದಿವಸ ವಿಷ್ಣುಶಾಸ್ತ್ರಿ ನೋಡ್ಕೊಳ್ತಾ ಇದ್ರು, ಒಂದಷ್ಟು ದಿವಸ ಯಜ್ಞಾನ ಶಾಸ್ತ್ರಿ ನೋಡ್ಕೊಳ್ತಾ ಇದ್ರು, ಒಂದಷ್ಟು ಶ್ರೀನಿವಾಸ ಭಟ್ರು ನೋಡ್ಕೊಳ್ತಾ ಇದ್ರು. 1 ಗಂಟೆ ಬೈಸ್ಕೊಂಡು ಆ ಗುರುಗಳು ಬೈಯುವಾಗ ಪಕ್ಕದಲ್ಲಿ ಯಾರಿದ್ದಾರೆ ಏನಿದ್ದಾರೆ ಎಂತ ನೋಡಲ್ಲ. ಆ ವ್ಯವಹಾರ ಎಷ್ಟು ಶುದ್ಧ ಅಂದರೆ ಅತ್ಯಂತ ಪರಿಶುದ್ಧ. 1 ಗಂಟೆ ಬೈಸ್ಕೊಂಡು ಕೂಡ ಅವ್ರಿಗೆ ಎಷ್ಟು ಬೇಜಾರಾಗ್ಬಿಡ್ತಂತೆ ಅಂದರೆ, ನಾನು ಹೊರಟೋಗ್ತೀನಿ, ನಂಗೆ ಆಗಲ್ಲ, ನಂಗೆ ಮನೆ ಕಡೆ ತುಂಬ ಕೆಲಸ, ಏನೇನೋ ಕಾರಣ ಹೆಸರು ಮಾಡಿಬಿಟ್ರು. ಮನೆ ಕಡೆ ತುಂಬ ಕೆಲಸ ಇದೆ, ತೋಟ ಕಡೆ ನಾವು ಹೋಗೇ ಇಲ್ಲ, ನಾನು ಇದಿಲ್ಲ, ನಾನು ಇದ್ರದ್ದು ಲೆಕ್ಕ ಒಪ್ಪಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಕೊಳಗೆ ಹೋಗಿದ್ದಾರೆ. ಗುರು ಕೂರಿಸ್ಕೊಂಡ್ರು. ಆಗ ಬೀಜ ಮಕ್ಕೋಬೇಡಿ, ನೀವು ಬೀಜ ಮಕ್ಕಳು ಹೋಗೋಕ್ಕೋಸ್ಕರ ಹೇಳಿದ್ದು, ಇನ್ನು ವ್ಯವಹಾರ ಮಾಡಬೇಕಾದ್ರೆ ನಾಲ್ಕು ಅಂತ ವಿಚಾರಿಸ್ಕೊಂಡು ಮಾಡಬೇಕು, ದುಡುಕಿ ಮಾಡ್ತಾ ವ್ಯವಹಾರ ಮಾಡಬಾರ್ದು ಅನ್ನೋದು ಅಷ್ಟೇ ನನ್ನ ಬೈಯುವುದರಲ್ಲಿ ತಾತ್ಪರ್ಯವೇ ಹೊರತು, ನೀವು ನನಗೆ ಅವಮಾನ ಆಯಿತು, ನಾನು ವ್ಯವಹಾರ ಮಾಡೋದಿಲ್ಲ, ನನಗೆ ಲೆಕ್ಕಪತ್ರ ನೋಡ್ಕೊಳ್ಳೋಲ್ಲ, ಈ ತಪ್ಪುಗಡ್ಡ ಕಟ್ಬಿಟ್ಟು ನಾನು ಹೊರಟೋಗ್ತೀನಿ ಅನ್ನೋದು ದೊಡ್ಡಸ್ತಿ ಅಲ್ಲ. ನೀವು ಮುಂದೂ ಕೂಡ ವ್ಯವಹಾರ ಈಗ ಕಲ್ತ್ಕೋಬೇಕು. ನೀವು ಗೃಹಸ್ಥರು, ನಿಮ್ಮ ಮನೆ ಮಕ್ಕಳನ್ನ ಹೆಂಡತಿ ಮಕ್ಕಳನ್ನ ಹೊಂದಿರೋರು. ಅವತ್ತಿನ ಕಾಲದಲ್ಲಿ ದುಡ್ಡು ಬಹಳ ಕಷ್ಟ ಇತ್ತು. ಅವತ್ತು ದುಡ್ಡೇ ಒಂದು ಪದಾರ್ಥ. ಇವತ್ತಿನ ಕಾಲದಲ್ಲಿ ದುಡ್ಡು ವಿಪರೀತ ಪ್ರಸಾರದಲ್ಲಿದೆ. 50 ರೂಪಾಯಿ 100 ರೂಪಾಯಿ ಅಂದ್ರೆ ಯಾರೂ ಲಕ್ಷ್ಯ ಮಾಡೋದಿಲ್ಲ, ಆ ವಿಷಯ ಬೇರೆ. ಆದರೆ ಅವತ್ತಿನ ಕಾಲದಲ್ಲಿ ತುಂಬ ಕಷ್ಟ ಆಯಿತು. ಅಂದರೆ ಗುರುಗಳು 5 ಪೈಸಾ ವಿಷಯಕ್ಕೆ ಇಷ್ಟು ಬೈದರು ಅಂತಂದರೆ ಏನು ಆಗೋದೇ ಕಾರಣ? ಅದೇ ಮನುಷ್ಯ ಯಾವ ಕಾರಣಕ್ಕೂ ಯಾವ ವ್ಯವಹಾರವೂ ತಕ್ಕೋಬಾರ್ದು ಅನ್ನೋದೇ ಗುರುಗಳ ಉದ್ದೇಶ. ಹಾಗಾಗಿ ಅಗಮ್ಯರಲ್ಲೇನೋ ಅವರನ್ನು ಅನುಸರಣೆ ಮಾಡೋಕ್ಕಾಗಲ್ಲ. ಇನ್ನೊಂದು ಅಗಮ್ಯ ಅಂದರೆ ಅವ್ರನ್ನ ಅರ್ಥ ಮಾಡ್ಕೋಕ್ಕಾಗಲ್ಲ.
ಇವರು ಇಷ್ಟು ಬೈದರೆ ಅವ್ರಿಗೆ ತುಂಬ ಕೋಪ ಇದೆ, ಇಷ್ಟು ಬೈಯೋದಾದರೆ ನನ್ನ ಮೇಲೆ ತುಂಬ ಸಿಟ್ಟಿದೆ, ಅಸೂಯೆ ಇದೆ, ತಿರಸ್ಕಾರ ಇದೆ, ಏನೇನೇನೋ ನಮ್ಮ ಬುದ್ಧಿ ಕಲ್ಪನೆ ಮಾಡಿಬಿಡುತ್ತೆ. ಬೈಸ್ಕೊಂಡವರಿಗೆ ಅದೇನಾಗ್ಬಿಡುತ್ತೆ, ಇಷ್ಟು ನನ್ನ ಬೈಬೇಕಾದ ಒಂದು ಸಣ್ಣ ವಿಷಯಕ್ಕೆ ನನ್ನ ಬಗ್ಗೆ ಬಹಳ ತಿರಸ್ಕಾರ ಇದೆ, ಗುರುಗಳಿಗೆ ಕೋಪ ಇದೆ, ಒಂಥರ ಬಹಳ ಅಸಡ್ಡೆ ಇದೆ, ಅಸಮಾಧಾನ ಇದೆ ಅಂತ ಏನೇನೇನೇನೋ ತಾನೇ ಮಾಡ್ಕೊಂಡ್ಬಿಡ್ತಾನೆ. ಆದರೆ ಅದು ಖಂಡಿತ ತಪ್ಪು. ಅವರ ಸ್ವಭಾವ ಹಾಗಿರೋದೇ ಇಲ್ಲ. ಆದರೆ ಅದಿರೋದೇ ಇಲ್ಲ. ನಾನು ಉಪನ್ಯಾಸ ಮಾಡಿ ನಿಮ್ಗೆ ಹೇಳೋ ಅರ್ಥ ಆಗೋದಿಲ್ಲ. ನೀವು ಅಲ್ಲಿ ಇದ್ದು ಅನುಭವಿಸ್ಬೇಕು ಆ ವಿಚಾರವನ್ನು. ನಾನು ಎಷ್ಟೇ ಉಪನ್ಯಾಸ ಪ್ರವಚನ ಮಾಡಿ ಹೇಳಿದ್ರು ಕೂಡ ಅವರ ಜೊತೆಯಲ್ಲಿದ್ದಾಗಲೇ ನಿಮ್ಗೆ ಅವರ ಮನೋಭಾವ ಗೊತ್ತಾಗುತ್ತೆ ಹೊತ್ತು, ಅವರ ಸ್ವಭಾವ ಗೊತ್ತಾಗುತ್ತೆ ಹೊತ್ತು ಪುಸ್ತಕದ ಬದನೆಕಾಯಿನ ಏನನ್ನೂ ತೀರ್ಮಾನ ಮಾಡ್ಲಿಕ್ಕಾಗಲ್ಲ. ಪ್ರವಚನ ಏನಿದ್ರು ಒಂದು ಅಡ್ವರ್ಟೈಸ್ಮೆಂಟೇ ಹೊತ್ತು ಪ್ರವಚನ ಅನ್ನೋದು, ಪ್ರವಚನವೇ ನಿಮಗೆ ಅದು ಪೂರ್ತಿ ತಿಳಿಸ್ಕೊಟ್ಬಿಡುತ್ತೆ ಅಂತ ಮಾತ್ರ ಅನ್ಕೋಬೇಡಿ. ಏನೋ ನಾವು ಹುಡ್ಕೊಂಡು ಹೋಗ್ಬೇಕು. ಗುರುಗಳನ್ನ ಹುಡ್ಕೋದು ಒಂದು ದೊಡ್ಡ ಜವಾಬ್ದಾರಿ ಕೆಲಸ. ಬ್ರಹ್ಮಜೀವಿಯಿಂದ ಮಹಾರಾಜರು ಓಡೋದು ಕಲ್ಕತ್ತಾ ಅವರಿಗೆ ಗುರುಗಳನ್ನ ಹುಡ್ಕೊಂಡು. ಎಷ್ಟೋ ಗೋಂದಾವಳಿಂದ ಕಲ್ಕತ್ತಾ ಅಂದರೆ ಹೆಚ್ಚು ಕಮ್ಮಿ ಒಂದು 2,000 ಕಿಲೋಮೀಟರ್ ಆಗುತ್ತೆ. ಅವತ್ತಿನ ಕಾಲದಲ್ಲಿ ನಡ್ಕೊಂಡೇ ಹೋಗಿದ್ದವರು. ಕೇವಲ ಗುರು ಅನ್ವೇಷಣೆಗೋಸ್ಕರವಾಗಿ ಏನೋ ಅಹೋರಾತ್ರೆಲ್ಲ ನಡೆದಿದ್ದಾರೆ. ಎಲ್ಲಿ ಏನು ತಿಂದರು, ಏನು ಕುಡಿದ್ರು, ಎಲ್ಲಿ ಮಲ್ಕೊಂಡ್ರು ಅವರಿಗೇ ಗೊತ್ತದು. ಒಂದು ನಿರಭಿಮಾನವಾಗಿ ಹೊತ್ತಲ್ಲಿ ಯಾವ ಊರು ಸಿಗುತ್ತೋ, ಯಾವ ಮನೆ ಸಿಗುತ್ತೋ ಅಲ್ಲಿ ಹೋಗಿ ಕೇಳೋದು, ಭಿಕ್ಷೆ ಕೇಳೋದು. ಅವ್ರು ಏನು ಕೊಡ್ತಾರೋ ಬಾಳೆಹಣ್ಣು ಕೊಡ್ಬೋದು, ಇನ್ನೇನಾದರೂ ತಿಂಡಿ ತಿಳಿಸ್ಕೊಡ್ಬೋದು, ಏನೋ ಒಂದು ಮಜ್ಜಿಗೆ ಕೊಡ್ಬೋದು, ಏನು ಕೊಟ್ಟರೋ ಅದೇ ಪಾಳಿಬುರಿ ಪಂಚಾಮೃತ ಅಂದ್ಕೊಂಡು ಅವರ ಗುರಿಯೆಲ್ಲ ಗುರುಗಳನ್ನ ಹುಡ್ಕೋದ್ರಲ್ಲಿ ಓಡ್ಕೊಂಡು ಹೋದು. ಕಲ್ಕತ್ತಾಗೆ ಹೋದರೆ ಅಲ್ಲಿ ತೋತಾಪುರಿಗಳಿದ್ರು ಅಂತ ಕೇಳಿದ ರಾಮಕೃಷ್ಣ ಪರಮಹಂಸರು ಅಂತಾರೆ. ಅದು ಹೆಸರಿಲ್ಲ ಮಾತ್ರ. ಅದು ಹೋದ ಕೂಡಲೇ ನಿನ್ನ ಗುರು ಇಲ್ಲಿಲ್ಲ, ಅಲ್ಲೇ ನಾನು ಹೋಗುದು ಕಳಿಸಿದಂತೆ. ರಾಮಕೃಷ್ಣ ಹೆಸರಿದೆಯಾ ಪಾಪ. ಅಷ್ಟು 2,000 ಕಿಲೋಮೀಟರ್ ದೂರ ಹೋದ್ಮೇಲೆ ಅಲ್ಲಿ ಅವರೇ ಹೇಳ್ಬೋದಾಗಿತ್ತಲ್ಲ, ಇಷ್ಟು ಕಷ್ಟಪಟ್ಕೊಂಡು ಬಂದ ಮತ್ತೆ ಓಡ್ಕೊಂಡ್ಬಂದು ಪಾಪ ಅವರು. ಅಲ್ಲಿ ತುಕಾಮಾಯಿಗಳು ಅಂತ ಅವರು, ಅವರ ಗುರುಗಳು, ಅವರು ಒಂದು ಸಿದ್ಧ ಪುರುಷರು. ಅವ್ರು ಹೇಗಿದ್ರು ಅಂತಂದ್ರೆ ಎಷ್ಟು ವಿಲಕ್ಷಣ ಅಂದ್ರೆ ಗುಡುಗುಡಿ ಸೇರ್ತಿದ್ರಂತೆ, ಒಂದು ನಾಯಿ ಮರಿ ಇಟ್ಕೊಂಡಿದ್ದಂತೆ ಕಂಕಳಲ್ಲಿ. ಇದೇನಿದು ಗುಡುಗುಡಿ ಸೇರೋದು, ಕಂಕಳ ನಾಯಿ ಮರಿ ಇಟ್ಕೊಳ್ಳೋದು. ಅದು ಎಂಥ ಸಿದ್ಧ ಪುರುಷರು ಅಂತಂದ್ರೆ ಅವ್ರಿಗೆ ಏನು ಹೇಳೋದು ಆಯ್ತು ಗೊತ್ತು. ಅವರಿಗೆ ಓಡ್ಬಿಡ್ತಾ ಇರುವಾಗ ಇನ್ನೇನು 2-3 ದಿವಸಕ್ಕೆ ಬರ್ತಾನೆ ಅನ್ನುವಾಗ ಆ ತುಕಾಮಾಯಿಗೆ ಹೇಳಿದಂತೆ, ಬಹಳ ದೊಡ್ಡ ಕಳ್ಳ ಬರ್ತಾ ಇದ್ದಾನೆ, ಇನ್ನು 2-3 ದಿವಸಕ್ಕೆ ಬರ್ತಾನೆ, ಅವನು ನನ್ನ ಅಷ್ಟನ್ನು ಹೊಡ್ಕೊಂಡು ಹೋಗ್ತಾನೆ, ಯಾರ್ಯಾರು ಏನಿಲ್ಲ ಏನೋ ತಗೊಂಡ್ಬಿಡಿ ಅಂತಂದಂತೆ. ಯಾರಿಗೂ ಏನು ಅರ್ಥ ಆಗಲಿಲ್ಲಂತೆ. ಏನು ಹೀಗೆ ದೊಡ್ಡ ಕಳ್ಳ ಬರ್ತಾನೆ ಅಂದರೆ ಬಹುಶಃ ಪಾತ್ರೆ ಪರಾಟೆ ಹೊತ್ಕೊಂಡು ಹೋಗ್ಬಿಡ್ತಾನೆ, ಇವರು ಬಂಗಾರ ಬೆಳ್ಳಿಯೆಲ್ಲ ಹೊತ್ಕೊಂಡು ಹೋಗ್ಬಿಡ್ತಾನೆ, ಇವ್ರು ತಿನ್ನೇನೋ ಹೊತ್ಕೊಂಡು ಇವತ್ತು ಏನು ಇಲ್ವಲ್ಲ ಹೊತ್ಕೊಂಡು ಹೋಗೋಕ್ಕೆ ಅಂತ. ಅದು ಅವ್ರಿಗೆ ಪರೋಕ್ಷ ಜ್ಞಾನ ಬರ್ತಾ ಇದ್ದಾನೆ ಪುಣ್ಯಾತ್ಮ. ಆ ಮಹಾ ಅಪಹಾರವಾದ ಗುರುಭಕ್ತಿ ತುಂಬಿಕೊಂಡು ಪೂರ್ಣ ರಾಮಮಯನಾಗಿ ಅವರು ನಿಮಿಷಾರನ್ನು ತಪಸ್ ಮಾಡಿ ಆ ಪೂರ್ತಿ ರಾಮಮಯನಾಗ್ಬಿಟ್ಟಿದೆ. ಅವರ ನಾಡಿಗೆಲ್ಲ ರಾಮ ಅಂತ ಹೇಳ್ತಾ ಇತ್ತಂತೆ. ಈ ಕಿವಿಗಿಟ್ಟರೆ ಆ ಕೈಯನ್ನು ನಾಡು ಶ್ರೀರಾಮ್ ಜಯರಾಮ್ ಜೈ ಜಯರಾಮ್ ಅಂತಿದ್ದೆ. ಅಂಥ ಒಂದು ಅವರ ಇದು ತಪಸ್ಸು. ಬಂದರೆ ಮಧ್ಯಾಹ್ನ ಉರಿ ಬಿಸಿಲು ಬಂದಿದ್ದಾರೆ. ಬಂದ್ಬಿಟ್ಟು ಹೋಗ್ಬಿಟ್ಟು ಸೀದಾ ಅವ್ರಿಗೆ ಏನು ಆಶ್ಚರ್ಯ ನೋಡಿ, ಅವರ ಹೃದಯಕ್ಕೂ ಆ ತುಕಾಮಾಯಿಗಳ ಹೃದಯಕ್ಕೂ ಬೆಸಿಗೆ ಆಗ್ಬಿಟ್ಟಿದೆ, ಗೊತ್ತಾಗ್ಬಿಟ್ಟಿದೆ ಇವರೇ ನನ್ನ ಗುರುಗಳು ಅಂತ. ಓಡೋಗಿ ಕಾಲ ಮೇಲೆ ಬಿದ್ದುಬಿಟ್ರು. ಅವರು ಪೂರ್ಣ ಶರಾಕಾಲ ತಂದುಬಿಟ್ರು. ನಿಂತ್ಕೊಂಡು ಕಪಾಲಿ ಹೊಡೆದಂತೆ ಅವರು. ಹೊಡೆದ್ರೆ ಈ ಕಪಾಲ ತೋರಿಸಿದಂತೆ ಹೊಡೆಯಿರಿ ಅಂದರೆ ಕಪಾಲ ಹೊಡೆದಂಥದ್ದು ಏನಾಗಿತ್ತು ಅಂತಂದರೆ ಇವ್ರಿಗೂ ಗೊತ್ತು, ಅವರಿಗೂ ಗೊತ್ತು. ಪ್ರಪಂಚದಲ್ಲಿ ಅರ್ಥ ಆಗಲ್ಲ. ಅಂದರೆ ಅವರ ಮನಸ್ಸಲ್ಲಿ ಇಷ್ಟು ಲೇಟ್ ಮಾಡಿದೆಯಲ್ಲ ನನ್ನ ಅಂತ ಬರೋದಕ್ಕೆ ಅಂತ, ಇಲ್ಲೇ ಇದ್ದು ಅಲ್ಲಿ ಓಡೋಗಿದೆಯಲ್ಲ ನಾನು ಅಂತ. ಇವ್ರಿಗೆ ಏನು ಮಾಡಲಿ, ನನ್ನ ಇನ್ನೂ ಕರ್ಮ ಪಕ್ವವಾಗಿರಲಿಲ್ಲ, ನನ್ನ ಪುಣ್ಯ ಇನ್ನೂ ಪಕ್ವವಾಗಿರಲಿಲ್ಲ, ಹಾಗಾಗಿ ನಾನು ಅಲ್ಲಿ ಓಡೋಂಗಾಯ್ತು. ಏನು ಮಾಡೋಕ್ಕಾಗತ್ತೆ, ನೀವು ಏನು ಮಾಡಿದ್ರು ನಾನು ಅನುಭವಿಸ್ತೀನಿ, ಸಹಿಸ್ಕೊಳ್ತೀನಿ. ಏನು ಬೇಕಾದ್ರೆ ಮಾಡ್ಬಿಟ್ಟು ನಿಮ್ಮ ಕಾಲು ಬಿದ್ದುಬಿಟ್ಟಿದ್ದೀನಿ, ನನ್ನ ಹಾಲುಗಾಲು ಹಾಕ್ರಿ, ನೀರಿಗಾಲು ಹಾಕ್ರಿ, ಎಲ್ಲಿಗಾಲು ಹಾಕ್ರಿ, ನಾನು ನಿಮ್ಮ ಮಗನಾಗ್ಬಿಟ್ಟಿದ್ದೀನಿ, ನಿಮಗೆ ಸರಳಾಗ್ಬಿಟ್ಟಿದ್ದೀನಿ ಅಂತೇಳಿ ಮತ್ತೆ ಕಾಲನ್ನ ಬಿದ್ದುಬಿಟ್ಟು ಇದು ಮಾಡಿಬಿಟ್ರು. ಎರಡೇ ಮಾತಿಗೆ ಅವರು ಪೂರ್ತಿ ಅವರಿಗೆ ಬಾ ಹೋಗೋಣ ಬಾ ಅಂತೇಳಿ ಕರ್ಕೊಂಡು ಎಷ್ಟು ಪರೀಕ್ಷೆ ಮಾಡ್ತಾರೆ. ಇದು ಕಬ್ಬಿನ ಗದ್ದೆ ಕರ್ಕೊಂಡು ಹೋಗಿ ತಲೆ ಮೇಲೆ 1 ಹೊರೆ ಎಲ್ಲ 2 5-6 ಹೊರೆ ತಲೆ ಮೇಲೆ ಏರಿಸ್ಬಿಟ್ಟು ಓಡು ಈಗ ಅಂತ ಓಡ್ತಿದ್ದವರು. ಅದೇನೋ ಆ ಕಬ್ಬಿನ ಗದ್ದೆ ಓಡೋದು ಅಂದರೆ ಕುಳೆಗಳೆಲ್ಲ ಇರುತ್ತಲ್ಲಿ, ಕಬ್ಬಿನ ಕಡಿದಿರೋ ಕುಳೆಗಳು ಓಡಿದ್ರೆ ಕಾಲೆಲ್ಲ ಚುಚ್ಕೊಂಡು ರಕ್ತ ಬರ್ತಾ ಇದ್ರು. ಅದು ಗುರು ಹೇಳಿದರೆ ಓಡ್ತಾ ಇದ್ರು. ಅವ್ರು ಏನು ಹೇಳಿದ್ರು ಅದು ಮಾಡಿದ್ರು. ಅದು ಭ್ರಷ್ಟಾತೀತ. ಒಂದು ಹೊಳೆ ಕೂತ್ಕೊಂಡಿದ್ದಾರೆ ದಂಡೆ ಮೇಲೆ, ಅವರು ಒಂದು ಬಂಡೆ ಮೇಲೆ ಕೂತಿದ್ದಾರೆ, ಇವರು ಮರಳೆತ್ತ ಕೂತ್ಕೊಂಡಿದ್ದಾರೆ. ಸಂಜೆ ಹೊತ್ತು
ಒಂದು 5-6 ಜನ ಹುಡುಗರು ಬಂದರೆ ಅವ್ರು ಹೇಳಿದ್ರು, ಈ ಎಲ್ಲ ಹುಡುಗರನ್ನು ಮರನ್ನು ಬಗೆದ್ಬಿಟ್ಟು ಒಳಗೆ ಹಾಕ್ಬಿಟ್ಟು ಮರ ಮುಚ್ಚಿ ಅದನ್ನು ಕೂತ್ಕೋಬೇಕು, ನೀನು ಮಾತಾಡ್ಕೊಡ್ದು, ಗೊತ್ತಾಯ್ತಾ ಅಂದು. ಆಯ್ತು ಒಂದು ಎಲ್ಲ ಸರ ಗುದ್ಲಿ ಬಗದ್ರಂತೆ. ಎಲ್ಲ ಹುಡುಗರು ಎಳೆ ಒಳಗೆ ಹಾಕ್ಬಿಟ್ಟು ಮರ ಮುಚ್ಚಿಬಿಟ್ಟು ಮೇಲೆ ಕೂತ್ಕೊಂಡ್ಬಿಟ್ರಂತೆ. 5 ಗಂಟೆ ಎಲ್ಲ ಮುಚ್ಚಿ ಹಾಕಿದ್ದಾರೆ. 6 ಗಂಟೆ ಹೊತ್ತಿಗೆ ಆ ಊರಿನ ಗೃಹಸ್ಥರೆಲ್ಲ ಮಕ್ಕಳನ್ನ ಹುಡ್ಕೊಂಡು ಬಂದರು. ಇಲ್ಲಿ ಆಟ ಆಡ್ತಾ ಇದ್ರು ಹುಡುಗರು, ದಿವಸ ಇಲ್ಲೇ ಆಟ ಆಡೋರು. ಏನು ಆ ಮಕ್ಕಳು ಕಾಣಲ್ವಲ್ಲ ಅಂತ ಅವ್ರು ಬಂದು ಎಲ್ಲ ಕಡೆ ನೋಡಿದ್ರು, ಎಲ್ಲೂ ಇಲ್ಲವೇ ಇಲ್ಲ. ಇವನಂತ ಕೇಳಿದ್ರು, ಗಣು ಅಂತ ಹೆಸರು ಮಹಾರಾಜನಿಗೆ. ಪೂರ್ವಾಶ್ರಮದಲ್ಲಿ ಇದು ಬ್ರಹ್ಮಜಿ ಮಹಾರಾಜನ್ ಆಮೇಲೆ ಬಂದ ಹೆಸರು. ಮೊದಲು ಅವರಿಗೆ ಗಣಪತಿ ಅಂತ ಹೆಸರು, ಗಣು ಹೋಗ್ತಿದ್ರು. ಕೇಳಿದ, ಎಲ್ಲಪ್ಪ ಹುಡುಗರು ಎಲ್ಲಿ ಅಂತಂದ್ರೆ ಮಾತಾಡ್ತಿಲ್ಲ. ಮತ್ತೆ ಇದು ಮಾತಾಡಿಲ್ವಲ್ಲ ಅಂತ ಹೇಳ್ಬಿಟ್ಟು ಅವರತ್ತ ಅವ್ರು ಕೇಳಿದ್ರು, ತುಕಾಮಯ್ಯ ಅಂತ ಅವ್ರು ಕೇಳಿದ್ರು, ಎಲ್ಲಿ ಅಂತಂದ್ರು. ಎಲ್ಲಿರ್ತಾರೆ ಅವ್ರನ್ನ ಕೇಳಿದೆ. ಅವ್ರು ಹೇಳಿದ್ರು, ಇಲ್ಲ ಅವ್ರು ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರು. ಎಳ್ಕೊಂಡು ಕೆಳಗೆ ಯಾಕಂದ್ರೆ 2 ಬಿಗಿರಿ ಎಲ್ಲ ಗೊತ್ತಾಗದ ಹಾಗೆ ಅಂತಂದ್ರು. ಹೌದಾನು ಹೀಗೆ ಜೋರಾಗಿ ಹೇಳಿದ್ರು. ಏನಾಯಿತು, ಆ ಮರಳೆಲ್ಲ ಇದು ಜೊತೆ ಎಳ್ಕೊಂಡ್ಬಿಡ್ಬೋದು. ಮಗು ತಲೆಯೆಲ್ಲ ಕಾಣಿಸಿರೋಗ್ಬಿಡ್ದು. 5-6 ಮಕ್ಕಳು ಕಾಣ್ತಾ ಇದ್ದಾರೆ, ತಲೆಯೆಲ್ಲ ಇದೆ, ಎಲ್ಲ ಬಿಟ್ಬಿಟ್ಟಿದ್ದಾರೆ. ಸರಸರ ಬಂದು ನೋಡ್ತಾರೆ, ಅಷ್ಟು ಮಗು ಸತ್ತೋಗ್ಬಿಟ್ಟಿದೆ. ಅಯ್ಯೋ ಮಕ್ಕಳು ಸತ್ತೋಗ್ಬಿಡ್ತು ಅಂತ ಹೇಳಿ ಜೋರಾಗಿ ಕಿಚ್ಕೊಂಡು ಹೊಡೆಸಿ ಮಾಡಿ ದಬ ಹೊಡೆಸಿ ಮಾಡ್ಬಿಟ್ರು. ಅವ್ರಿಗೆ ಎಷ್ಟು ಹೊಡೆದಿದ್ದು ಬಿಡಿ ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾತಾಡ್ತಿಲ್ಲ. ಓಡ್ ಬಂದರು ಅವರು, ಮಹಾರಾಜ ಗುರುಗಳು ಓಡ್ ಬಂದರು. ಯಾಕೆ ಹೊಡಿತಿದ್ದೀರಿ ನನಗೆ, ಏನು ಮಾಡಿದ್ದಾನೆ ಇವನು, ಎಂತಕ್ಕೆ ಸಿಕ್ಕಾಡ ಬೈದು ಮಾಡಿದ್ರು ನೋಡಿ, ಎಲ್ಲ ಮಕ್ಕಳು ಸತ್ತೋಗ್ಬಿಟ್ಟಿದ್ದಾರೆ, ಎಲ್ಲರನ್ನು ಮುಚ್ಚಿಬಿಟ್ಟು ಸಾಯಿಸಿಬಿಟ್ಟಿದ್ದಾನೆ ಅಂತ ತೋರಿಸಿದ್ರು. ಎಲ್ಲಿ ಸತ್ತೋಗಿದ್ದಾರೆ, ಏನೂ ಆಗಿದೆ, ಸುಮ್ಮನೆ ಮಲ್ಕೊಂಡಿದ್ದಾರೆ, ಎಂತ ಆಗಿದೆ. ಹಾಗೆ ನೀರು ತಗೊಂಡು ತುಮಕಿಸಿದ್ರೆ ಎಲ್ಲ ಕೊಟ್ಕೊಂಡು ಓಡಿಸ್ಬಿಡ್ರು ಮನೆಗೆ. ಎಲ್ಲ ಎದ್ದು ಓಡೋಕ್ಷ ಮಾಡಿಬಿಟ್ರು. ಸುಮ್ಮನೆ ಹೊಡೆದ್ಬಿಟ್ರಲ್ಲ ನಿಮಗೆ, ನಮಸ್ಕಾರ ಮಾಡಿ ನಿಮಗೆ ಹಾಗೆ ಹೀಗೆ ಅಂತ ಸುಮ್ಮನೆ ಇದ್ದವರು. ಗುರುಗಳು ಎಲ್ಲಿವರೆಗೂ ಮಾತಾಡ್ಕೊಡ್ದು ಅಂತ ಹೇಳಿದ್ರು, ಅಲ್ಲಿವರೆಗೂ ಸುಮ್ಮನೆ ಇದ್ದಾರೆ. ಕೊನೆಗೆ 5-6 ಪರೀಕ್ಷೆ ಆದಮೇಲೆ, ಮಗನೇ ನೀನು ಗೆದ್ದೆ ಕಣ, ನಿಜವಾದ ವರಪುತ್ರ ನನ್ನ ಮಗ ಅಂತ ಹೇಳಿ ತಬ್ಕೊಂಡ್ಬಿಟ್ಟು ತಲೆ ಮೂಸಿಬಿಡ್ತಾರೆ. ಅವ್ರಿಗೆ ಗಾಳ ಕಣ್ಣೀರು ಇಷ್ಟಪಡುತ್ತೆ. ಅವರಿಗೆ ಸಿಕ್ಬಿಟ್ಟಲ್ಲ, ಗುರುಗಳು ಸಿಕ್ಬಿಟ್ಟಲ್ಲ. ಅವರಿಗೆ ಎಷ್ಟು ಪ್ರೇಮ ಆಗಿಬಿಟ್ಟಿದೆ ಅಂತಂದರೆ ಅಪಾರವಾದ ಪ್ರೇಮ, ಅಪಾರವಾದ ಕಾರುಣ್ಯ. ಅಲ್ಲಿ ಹೇಳಿದಂತೆ, ಯಾವ ಶ್ರೀರಾಮಚಂದ್ರ ನೀನು ಧ್ಯಾನ ಮಾಡ್ತಿದೆಯೋ ಆತ ನಿನಗೂ ನನಗೂ ಜಗತ್ತಿಗೆಲ್ಲ ಆತ್ಮನಾಗಿದ್ದಾನಪ್ಪ, ಅವನೇ ನಿಜವಾದ ಪರಮಾರ್ಥ ಸ್ವರೂಪ ಅಂತ ಹೇಳಿದ್ರು. ಗುರುಡೆ ಗೊತ್ತಾಯಿತು, ಒಂದೇ ಒಂದು ಮಾತಿಗೆ ಗೊತ್ತಾಯ್ತು ಅವರು. ಗೊತ್ತಾಯ್ತು. 3 ವರವನ್ನು ಕೊಟ್ಟರಂತೆ ಅವರು. 3 ವರ ಗೊತ್ತಾಗಿ ಯಾಕೆ ಇದೆಯಾ ಅವರಿಗೆ? ಅದು ಸೇವೆ ಕರ್ತವ್ಯ. 3 ಸೇವೆ ಅಂದರೆ ಗೋ ಸಂರಕ್ಷಣೆ ಮಾಡಬೇಕು, ಅನ್ನದಾನ ಮಾಡಬೇಕು, ಎಲ್ಲ ಕೂಡ ಅಖಂಡ ರಾಮ ಭಜನೆ ಮಾಡಿಸ್ಬೇಕು ಅಂತ. ಎಲ್ಲಿ ಹೋದ್ರೂ ಕೂಡ ದೇಶಾದ್ಯಂತ ರಾಮ ಭಜನೆಯನ್ನು ಪ್ರಚಾರ ಮಾಡಬೇಕು. ಯಾರು ಬಂದರೂ ಅವರಿಗೆ ಅನ್ನ ಹಸಿದು ಕಳಿಸ್ಬಾರ್ದು, ಎಲ್ಲಿಗೂ ಊಟ ಹಾಕಿಯೇ ಕಳಿಸ್ಬೇಕು ಅಂತ. ಆಮೇಲೆ ಗೋ ಸಂರಕ್ಷಣೆ ಮಾಡು, ಗೋ ಸೇವೆ ಮಾಡು ಅಂತ ಹೇಳಿಬಿಟ್ಟು 3 ಪ್ರದೇಶ ಮಾಡು. ಆಗ ಇನ್ನೊಂದು ಅವ್ರು ಕೊಟ್ಟಿದ್ದು ವರ ಅಂದರೆ, ನಿನಗೆ ಎಲ್ಲ ಸಿದ್ಧಿಯೂ ಸಿದ್ಧಿಸಲಿ, ನೀನು ಏನು ಅಂದ್ಕೊಂಡ್ರು ಅದು ಎಲ್ಲ ಆಗಲಿ ಅಂತ ಹೇಳಿ ಸಿದ್ಧಿಸ್ಕೊಟ್ರು. ಅದನ್ನು ಕೊಟ್ಟವರ ಅವರಿಗೆ ಮದುವೆ ಆಗಿರುತ್ತೆ. ಮಹಾರಾಜರಿಗೆ ಮದುವೆ ಆಗಿಬಿಟ್ಟು ಅವ್ರ ಹೆಂಡತಿನ ಗುರುಗಳಿಗೆ ತೋರಿಸ್ಬೇಕು ಅಂತೇಳಿ ನಮಸ್ಕಾರ ಮಾಡಿಸ್ಕೊಂಡ್ಬರ್ಬೇಕು ಅಂತ ಕರ್ಕೊಂಡು ಹೋದರೆ ಮುಂಚೆ ಹೇಳಿರ್ತಾರೆ ಮಹಾರಾಜರು. ಕೇಳ್ತಾರೆ, ನಮ್ಮ ಗುರುಗಳು ನಿಮ್ಗೇನು ಬೇಕು ಅಂತ ಕೇಳ್ತಾರೆ. ನಂಗೆ ರಾಮ ಬೇಕು ಅಂತ ಕೇಳ್ಕೋಬೇಕು, ಗೊತ್ತಾಯ್ತಾ, ಏನು ಕೇಳ್ಕೊಕೊಡ್ದು ಹಾಗೆ ಹೀಗೆ ಅಂತ. ಮದುವೆಗೆ 4-5 ವರ್ಷ ಆಗಿರುತ್ತೆ. ಹ್ಞೂ ತಂದುಬಿಟ್ಟು ಹೋಗ್ತಾರೆ. ಹೋಗ್ಬಿಟ್ಟು ಅದು ನಮಸ್ಕಾರ ಮಾಡ್ಕೊಳ್ಳೇ, ಗಣು ನೀನು ಹೋಗು ಅಂತಾರೆ ಗುರುಗಳು. ಹೋಗ್ಬಿಟ್ಟು ನಮಸ್ಕಾರ ಮಾಡಿ, ನಿಮ್ಗೇನು ಬೇಕಮ್ಮ ಹಾಗೇನು. ಅಯ್ಯೋ ನಾನು ತಾಯಿ ಆಗಬೇಕು ಗುರುಗಳೇ, ನಾನು ತಾಯಿ ಆಗಬೇಕು, ನಂಗೆ ತಾಯಿ ಆಗಬೇಕು ಅನ್ನೋ ಆಸೆ ಇದೆ. ಆಯ್ತು ಆಗ್ತೀಯಮ್ಮ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವರು ಅದು ಮಾಡ್ತಾರೆ. ಅವ್ರಿಗೆ ಗೊತ್ತಾಗ್ಬೋದು, ತಲೆ ಚಚ್ಕೊಳ್ತಾ ಇದ್ದಾರೆ. ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ಟು ಕೂತ್ಕೊಂಡು, ಅಂಥ ಮಹನೀಯ ಸಿದ್ಧಪುರುಷರ ಹತ್ರ ರಾಮನ ಕೇಳಿದ್ರೆ ರಾಮನ ಕೊಟ್ಬಿಡೋರು, ಕೂತ್ಕೊಂಡು ಮಗು ಕೇಳ್ಕೊಂಡ್ಬಿಟ್ಲು, ನ್ಯಾಯವಾಗಿ ಮಾಡಿಬಿಟ್ಲು ಅಂತ ಅವಳೇ ಮಾಡ್ಬಿಡ್ತಾರೆ. ಏನು ಮಾಡೋದು, ಗುರುಗಳು ಹೋಗ್ಬಿಟ್ಟಿದ್ದಾರೆ, ಏನು ಮಾಡೋದು, ಅಲ್ಲೇ ಇದ್ದು ಚುಚ್ಕೊಡೋರು, ರಾಮನ ಚುಚ್ಕೊಡೋರು. ಏನು ಮಾಡೋದು ಪಾಪ, ಅವ್ರಿಗೆ ಸ್ತ್ರೀ ಸ್ವಾಭಾವ್ಯ ಅಂತೇಳಿ ಭಾಷೆಕಾರ ಹೇಳಿದೆ. ಪಾಪ ತಾಯಿ ಥರ ಇಷ್ಟ ಆಗುತ್ತೆ ಸಹಜವಾಗಿ. ಆ ರೀತಿ ಕೇಳ್ಕೊಂಡ್ರು. ಅದು ಮಹಾರಾಜ ಹೇಳ್ತಾರೆ, ನೀವು ಏನು ಮಕ್ಕಳು ಪಡ್ಕೊಂಡ್ರು ಆ ಮಕ್ಕಳು ಉಳಿಯಲ್ಲಮ್ಮ, ಆ ಮಕ್ಕಳ ಅಪರಾಧ ಹಾಗೆ ಇರುತ್ತೆ ಅಂತ. ಏನಾಗುತ್ತೆ ನನ್ನ ತಾಯಿ ಥರ ಬಂದುಬಿಟ್ರೆ ನನಗೊಂದು ಸಮಾಧಾನ ಅಂತ ಅವರಂತ. ಅವ್ರು ಹೇಳಿದಾಗೇನೋ ಹುಟ್ಟಿದ ಮಗು 3 ತಿಂಗಳಿಗೆ ಹೊರಟೋಗ್ತಾರೆ. 3 ತಿಂಗಳು 6 ತಿಂಗಳು ಇರುತ್ತೆ. ಅದೇ ಆ ಗುರುವ ಶಿಷ್ಯರ ಸಂಬಂಧ ಯಾವ ರೀತಿ ಇರುತ್ತೆ ಅಂದರೆ, ಅದನ್ನು ಓದ್ತಾ ಇದ್ದ ರೋಮಾಂಚನವಾಗುತ್ತೆ. ನಿಜವಾದ ಗುರು ಶಿಷ್ಯ ಸಂಬಂಧ ಆಗಿರುತ್ತೆ. ಆ ನಿಜವಾದ ಅದನ್ನು ಅನುಭವಿಸಿದಂತಹ ಅಂತಹ ಮಹಾನುಭಾವರ ಜೊತೆಯಲ್ಲಿ ಇದ್ದವರಿಗೆ ಗೊತ್ತು. ಇದು ದುರ್ಲಭ, ಅಗಮ್ಯ, ಅಮೋಘಶ್ಚ. ಅಮೋಘ ಅಂದರೆ ವ್ಯರ್ಥ, ಅಮೋಘ ಅಂದರೆ ವ್ಯರ್ಥವೇ ಇಲ್ಲ. ಅಲ್ಲಿ ಬಿದ್ದೆ ಅಂತಂದರೆ ರೊಟ್ಟಿ ಜಾರಿ ಬಿದ್ದು ತುಪ್ಪದ ಬಾಟ್ಲಿ ಬಿದ್ದರೆ ವ್ಯರ್ಥ ಆಗುತ್ತೆ.
ರೊಟ್ಟಿ ಬಿದ್ದರೆ ತುಪ್ಪದ ಬಾಟ್ಲಿ ಬಿದ್ದುಬಿಡ್ತಂತೆ. ತುಪ್ಪದ ಬಾಟ್ಲಿ ಏನಾಯ್ತು, ಇದ್ದಷ್ಟು ರುಚಿ ಜಾಸ್ತಿ ಆಗುತ್ತೆ ಅವ್ರದ್ದು. ಹಾಗೆ ಮಹಾತ್ಮರ ಕಾಲ ಬಿದ್ದುಬಿಟ್ರೆ ಇನ್ನು ಜನ್ಮ ಸಾರ್ಥಕ ಆದಾಗೆ. ನಾವಿನ್ನೇನು ಮಾಡಬೇಕಾಗಿಲ್ಲ. ನಾವು ಒಂದು ಮಡಿ ಕೋಲು ಹಿಂದಿನ ಕಾಲದಲ್ಲಿ ಇಟ್ಕೊಳ್ಳೋರು ಬಟ್ಟೆ ಹರೋದಕ್ಕೆ. ಆ ಮಡಿ ಕೋಲನ್ನ ಮಲಗಿಸಿಟ್ರೆ ಮಲಗೇ ಇರುತ್ತೆ, ನಿಲ್ಲಿಸಿಟ್ರೆ ನಿಂತೇ ಇರುತ್ತೆ. ನೀನು ಹೇಗಿಡ್ತೀರೋ ಹಾಗಿರುತ್ತೆ. ಹಾಗೆ ಗುರು ಹತ್ರ ಹೋಗ್ಬೇಕಾದ್ರೆ ಒಂದು ಮಡಿ ಕೋಲು ಹಾಗೆ ಹೋಗ್ಬಿಡ್ಬೇಕು, ಅದು ಬಿದ್ದು ಬಿಡಬೇಕಂತೆ. ಅವ್ರು ಯಾವ ರೀತಿ ಆದರೂ ನಮ್ಮನ್ನು ನೋಡ್ಕೊಳ್ಳಿ, ನಮಗೆ ಇದಿಲ್ಲ. ಆ ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರದ್ದು, ನಮಗೇನಿದ್ದು ಅವ್ರ ಶರಣಾಗತಿ, ಅವ್ರ ಸೇವೆ ಮಾಡ್ಕೊಂಡಿರೋದು, ಅವ್ರ ಜೊತೆಗಿರೋದು, ಅವರ ಸೇವೆ ಮಾಡ್ಕೊಂಡಿರೋದು. ಅಂಥ ಒಂದು ಭಾವ ತಂದ್ಕೊಂಡ್ಬಿಟ್ಟು ಆ ಮಹಾತ್ಮ ಹೋಗ್ಬಿಟ್ರೆ ನಿಜವಾಗಿ ಆ ಅಮೋಘ ವ್ಯರ್ಥವಿಲ್ಲದೆ ಇರತಕ್ಕಂತಹ ಒಂದು ಸ್ಥಾನ. ನಿಜವಾಗಿ ಐಹಿಕ ಪುರುಷಾರ್ಥು ಯಂ ಲೋಕಂ ಮನಸಾ ಸಂವಿಭಾತಿ ವಿಶುದ್ಧ ಸತ್ವ ಕಾಮೇತೆ ಯಾಂಶ್ಚ ಕಾಮಾನ್ ತಂ ಲೋಕಂ ಜಯತೆ ತಾಂಶ್ಚ ಕಾಮಾನ್ ತಸ್ಮಾತ್ ಆತ್ಮಜ್ಞಂ ಹ್ಯರ್ಚಯೇ ಭೂತಿಕಾಮಃ. ಭೂತಿನದೇ ಸಮೃದ್ಧಿ ಅಂತ ಅರ್ಥ. ಐಶ್ವರ್ಯ ಅಂತ ಒಂದೇ ಇಲ್ಲ. ನಾನು ಸಮೃದ್ಧನಾಗಬೇಕು, ನನ್ನ ಜನ್ಮ ಸಾರ್ಥಕ ಆಗಬೇಕು, ನಾನು ಕೃತಾರ್ಥನಾಗಬೇಕು, ಈ ಸಂಸಾರ ಸಾಗರ ದಾಟಬೇಕು, ನನಗೆ ಜನ್ಮ ಮರಣ ಬೇಡ, ನನಗೆ ಸುಖ ದುಃಖಾದಿಗಳು ಬೇಡ, ನನಗೆ ಶೀತೋಷ್ಟಾದಿಗಳು ಬೇಡ, ಈ ದ್ವಂದ್ವ ಸಾಕಾಗೋಗಿದೆ, ನನಗೆ ಈ ದೇಹಾಭಿಮಾನದಿಂದ, ಈ ಇಂದ್ರಿಯಾಭಿಮಾನದಿಂದ, ಮನಸ್ಸಿನ ಅಭಿಮಾನದಿಂದ ಸಮಸ್ತ ಅನರ್ಥವು ಉಂಟಾಗಿದೆ. ಈ ಎಲ್ಲವನ್ನು ಮೀರಿ ಸ್ವಭಾವದಿಂದ ನಾನು ಎಲ್ಲವನ್ನೂ ಮೀರಿದವನಾಗಿದ್ದೀನಿ. ಶಾಸ್ತ್ರ ಹೇಳ್ತಾ ಇದ್ದು ಕೂಡ ನನ್ನ ಭಾಗ್ಯಕ್ಕೆ ಅದು ಗೊತ್ತಾಗ್ತಿಲ್ಲ, ನನಗೆ ಅರ್ಥವಾಗ್ತಿಲ್ಲ. ನಾನು ನಿಜವಾಗಿ ಶಾಸ್ತ್ರ ಹೇಳಿದಾಗೆ ಹಾಗಿರಬಹುದು, ಹಾಗಿದ್ದವನಾಗಿರಬಹುದು, ಸಚ್ಚಿದಾನಂದ ಸ್ವರೂಪನೇನೋ ನಿಜ ಇರಬಹುದು. ಆದರೆ ನನ್ನ ದೌರ್ಭಾಗ್ಯಕ್ಕೆ ಅದು ಅರ್ಥವಾಗ್ತಿಲ್ಲ. ಅದನ್ನು ಅವರು ಅರ್ಥ ಮಾಡಿಸ್ಕೊಟ್ಬಿಟ್ರೆ ನಾನು ಕೃತಾರ್ಥರಾಗ್ತೀನಿ ಅಂತ ಅಂದ್ಕೊಂಡು ಅವನ ಕಾಲಿಗೆ ಹೋಗಿ ಬಿದ್ದುಬಿಡ್ತಾನೆ. ಕಾಲಿಗೆ ಹೋಗಿ ಬಿದ್ದ ಅಂತಂದರೆ ನಿಜವಾದ ಅಮೋಘ ವ್ಯರ್ಥರಹಿತವಾದಂತಹ ಸ್ಥಾನ. ಅದೇ ಅಗಮ್ಯ ದುರ್ಲಭ ಅನ್ನೋದಂತೂ ಪ್ರಸಿದ್ಧವಾಗಿದೆ. ಯಾರು ಸಲೀಸಾಗಿ ಅಂದರೆ ಶಿಷ್ಯನ ಎಲ್ಲ ಇಚ್ಛೆಗೆ ತಕ್ಕ ಹಾಗೆ ನಡ್ಕೊಳ್ತಾರೋ ನಿಜವಾದಂತಹ ಸನ್ನಿಷ್ಠವಾದ ಗುರುಗಳಲ್ಲ ಅವರು. ಬಹವಃ ಗುರವಸ್ಸಂತಿ ಶಿಷ್ಯ ವಿತ್ತಾಪಹಾರಕಾ ವಿರಳಾ ಗುರವಸ್ಸಂತಿ ಶಿಷ್ಯ ಚಿತ್ತಾಪಹಾರಕಾ ಅಂತ. ಶಿಷ್ಯನ ಚಿತ್ತದಲ್ಲಿರುವಂತಹ ತಾಪವನ್ನು ಪರಿಹಾರ ಮಾಡುವಂತಹ ಗುರುಗಳು ಬಹಳ ವಿರಳರು, ಬಹಳ ಅಲ್ಪರು, ಬಹಳ ಕಮ್ಮಿ. ಆದರೆ ಶಿಷ್ಯನ ವಿತ್ತವನ್ನು ಅಪಹಾರ ಮಾಡಿ, ವಿತ್ತ ಅನ್ನೋದು ಉಪಲಕ್ಷಣ, ಅವನ ಸೇವೆ ಮಾಡಿಸ್ಕೊಳ್ಳೋದು, ಅವನ ದುಡ್ಡು, ಅವನ ಅಧಿಕಾರವನ್ನು ಉಪಯೋಗಿಸ್ಕೊಳ್ಳೋದು, ಅವನ ಯಾವುದ್ಯಾವ ತರಹ ಉಪಯೋಗಿಸ್ಕೋಬೋದೋ ಆ ರೀತಿ ಉಪಯೋಗಿಸ್ಕೊಂಥ ಗುರುಗಳು ಬಹಳ ಜನ ಇದ್ದಾರೆ. ಆದರೆ ನಿಜವಾಗಿ ಶಿಷ್ಯನಿಗೆ ಏನು ಕೊಡಬೇಕು, ಏನು ಕೊಟ್ಟರೆ ಅವನು ಕೃತಾರ್ಥನಾಗ್ತಾನೆ, ಹೇಗೆ ಅವನು ನಾನು ಅವನ ಮೇಲೆ ತಗೊಂಡ್ಬೇಕು, ನನ್ನ ಹತ್ರ ಬಂದ ಮೇಲೆ ಈತ ಕೃತಾರ್ಥನಾಗಿಯೇ ಹೋಗಬೇಕು ಅನ್ನುವಂತಹ ತೀವ್ರ ಇಚ್ಛೆ ಇರುತ್ತೆ. ಭಗವಂತ ಕಚ್ಚಿದೇತ ಚ್ಯುತಂ ಪಾರ್ಥ ತ್ವಯೈಕಾಗ್ರೇಣ ಚೇತಸ ಕಚ್ಚಿದ ಜ್ಞಾನ ಸಮೂಹ ಪ್ರಣಷ್ಟಸ್ತೆ ಧನಂಜಯ. ಏನಯ್ಯ ಅರ್ಜುನ, 18 ಅಧ್ಯಾಯವನ್ನು ಕೇಳಿದಲ್ಲಪ್ಪ, ಗೀತೋಪದೇಶ ಕೇಳಿದೆಯಲ್ಲ, ನಿನ್ನ ಅಜ್ಞಾನ ಪರಿಹಾರ ಐತೆ, ನಿನಗೆ ಧರ್ಮದ ವಿವೇಕ ಉಂಟಾಯ್ತೆ, ಸರಿಯಾಗಿ ಕೇಳಿದೆ. ನಾನು ಹೇಳಿದ್ದನ್ನು ಅನ್ಯ ಮನಸ್ಕನಾಗಿ ಎಲ್ಲೋ ಗಮನ ಇಟ್ಟು ನಾನು ಉಪದೇಶ ಮಾಡಿದ್ದನ್ನು ನೀನು ಕೇಳದೇ ಇದ್ದವನಾದೆಯೋ, ಅಥವಾ ಏಕಾಗ್ರ ಮನಸ್ಕರಾಗಿ ನನ್ನ ಉಪದೇಶವನ್ನು ಕೇಳಿಬಿಟ್ಟು ಅನುಭವ ತಿಳ್ಕೊಂಡ್ಬಿಟ್ಟು ಕೃತಾರ್ಥನಾದೆಯೋ ಅಂತ ಕೇಳಿದೆ. ಯಾತಕ್ಕೆ ಅಂದರೆ ಅಕಸ್ಮಾತ್ ನನಗೆ ಗೊತ್ತಾಗಲಿಲ್ಲ ಅಂತ ಆದರೆ ಮತ್ತೊಮ್ಮೆ ಆದರೂ ತಿಳಿಸ್ಕೊಡ್ತೀನಿ ಅಂತ ಭಗವಂತನ ಉದ್ದೇಶ ಅಂತ ಶಂಕರಾಚಾರ್ಯ ಬರೀತಾರೆ. ಅದಕೊಂಡು ಹೇಳ್ತಾನೆ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತತ್ಪ್ರಸಾದ ಅನ್ಮಯಾಚ್ಯುತ. ಹೇ ಅಚ್ಯುತ, ಪರಮೇಶ್ವರ ಪರಮಾತ್ಮ, ನಿನ್ನ ಅನುಗ್ರಹದಿಂದ ನನ್ನ ಮೋಹ ಹೋಯ್ತಪ್ಪ, ನಾನು ಕೃತಾರ್ಥನಾದೆ. ಸ್ಥಿತೋಸ್ಮಿ ಗತಸಂದೇಹ ಕರಿಷ್ಯೇ ವಚನಂತವ. ನಿನ್ನ ಮಾತಿನಿಂದ ನಡ್ಕೊಳ್ತೀನಿ ಕಣೋ, ನೀನು ಏನು ಹೇಳ್ತೀವಿ ಹಾಗೆ ಮಾಡ್ತೀನಿ ಕಣೋ. ಅಂದರೆ ಎಲ್ಲಿವರೆಗೆ ಅಹಂಕಾರ ಇರುತ್ತೋ ಅಲ್ಲಿವರೆಗೆ ನಾನು ನನ್ನಿಷ್ಟಂತೆ ನಡ್ಕೊಳ್ತೀನಿ, ನಾನು ಯಾರ ಮಾತನ್ನು ಕೇಳಲ್ಲ, ನನಗಿಷ್ಟ ಇಲ್ಲ ಯುದ್ಧ ಮಾಡೋಕ್ಕೆ ನಾನು ಮಾಡೋದಿಲ್ಲ, ಹಾಗೆ ಹೀಗೆ ಅಂತ ಹಾರಾಡ್ತಿದ್ದ. ಯಾವಾಗ ಅಹಂಕಾರವನ್ನು ತೆಗೆದುಹಾಕ್ಬಿಟ್ಟು ನಾವು ಭಗವಂತ ಇನ್ನೇನಿದೆ ಅವನಿಗೆ, ನಾನು ನಂದು ಅನ್ನೋದು ಏನಿದೆ, ಎಲ್ಲವೂ ಸಕಲ ವಿಧ ಮಹಂಚ ವಾಸುದೇವ ಅಂತ ಬಿಡೇನೆ ನಾನು ಪೂರ್ಣ ಶರಣಾಗತನಾದ. ಆಗ ಭಗವಂತನ ಮಾತನ್ನು ತಿಳ್ಕೊಂಡ. ಹಾಗೆ ನಿಜವಾಗಿ ನಮ್ಮ ಜೀವನದಲ್ಲಿ ನಾವು ನಿಜವಾಗಿ ಎಲ್ಲಕ್ಕಿಂತ ಹೆಚ್ಚಿನ ಲಾಭ ಅಂದರೆ ಮಹಾತ್ಮರ ಸಂಘ. ಅದಕ್ಕೆ ಬೆಲೆ ಕಟ್ಟೋಕ್ಕೆ ಆಗಲ್ಲ. ಬೇಕಾದನ್ನು ಸಂಪಾದನೆ ಮಾಡ್ಬೋದು ಜೀವನದಲ್ಲಿ, ಕೋಟಿಗಟ್ಟಲೆ ಐಶ್ವರ್ಯ ಸಂಪಾದನೆ ಮಾಡ್ಬೋದು, ಇನ್ನೂ ಕಷ್ಟಪಟ್ಟರೆ ಅಧಿಕಾರ ಸಂಪಾದನೆ ಮಾಡ್ಬೋದು, ಮಕ್ಕಳನ್ನ ಸಂಪಾದನೆ ಮಾಡ್ಬೋದು, ಇನ್ನೊಂದು ಸಂಪಾದನೆ ಮಾಡ್ಬೋದು. ಅದೇ ಸತ್ಪುರುಷ ಸಂಪಾದನೆ ಇದೆಯಲ್ಲ, ಅದು ಬಹಳ ಕಷ್ಟ. ಅದು ಏನು ಮಾಡಿದ್ರೂ ಅದು ಎಷ್ಟು ಕೋಟಿ ಜನರ ಪುಣ್ಯ ಇದ್ದರೂ ಸಾಧದು ಅಂತ ಅತ್ಯದ್ಭುತವಾಗಿರ್ತಕ್ಕಂತಹ ಮಹಾತ್ಮರ ಸಂಘ ಅದು. ಅಂತಹ ಮಹಾತ್ಮರ ಸಂಘ ದುರ್ಲಭ ಅಗಮ್ಯ ಅಮೋಘಶ್ಚ. ಚೆನ್ನಾಗಿ ಈ ಸೂತ್ರವನ್ನು ನಾವು ಗೊತ್ತು ಮಾಡ್ಕೋಬೇಕು. ಈ ಒಂದು 3 ಪದ ಏನಿದೆ, ದುರ್ಲಭತ್ವ, ದುರ್ಲಭಂ ತ್ರಯಮೇವೈತತ್
ದೈವಾನುಗ್ರಹ ಹೇತುಕಂ ಮನುಷ್ಯತ್ವ ಮುಮುಕ್ಷುತ್ವ ಮಹಾಪುರುಷಂ ಶ್ರೇಯ ಕ್ಷವ ಕಾರುಣಿಕಾ ಸುಹೃದ ಸರ್ವದೇಹಿನ ಅಜಾತಶತ್ರವ ಶಾಂತಾ ಸಾಧವ ಸಾಧುಭೂಷಣ ಮೈ ಅನನ್ಯೇನ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢಾಂ ಮತ್ಕೃತೆ ತ್ಯಕ್ತ ಕರ್ಮಾಣಃ ತ್ಯಕ್ತ ಸ್ವಜನ ಬಾಂಧವಾಃ ಮದಾಶ್ರಯಾಃ ಕಥಾ ಮೃಷ್ಟಾಃ ಶೃಣ್ವಂತಿ ಕಥಯಂತಿ ಚ ತಪಂತಿ ವಿವಿಧಾಸ್ತಾಪಾಃ ನೈತಾನ್ ಮದ್ಗತಚೇತಸಃ. ನನ್ನಲ್ಲಿ ಯಾರು ಮನಸ್ಸನ್ನಿಟ್ಟಿರ್ತಾರೆ ಅವರಿಗೆ ಯಾವ ಲೌಕಿಕವಾದ ತಾಪಗಳು ಕೂಡ ಅವರನ್ನು ತಪ್ಪಿಸೋದಿಲ್ಲ. ಅವರು ನನ್ನ ಕಥೆಯನ್ನು ಕೇಳ್ತಾ ಹೇಳ್ತಾ ಆನಂದದಲ್ಲಿ ಗಾಯಂತಿ ಆನಂದ ಸಮುದ್ರ ಮಗ್ನಾಹ, ಆನಂದವೆಂಬ ಸಮುದ್ರದಲ್ಲಿ ಮುಳುಗಿದವರಾಗಿ ಭಗವಂತನ ಕಥೆಯನ್ನು, ಭಗವಂತನ ನಾಮ ಸಂಕೀರ್ತನೆಯನ್ನು, ಭಗವಂತ ವಿಚಾರವನ್ನು ಹೇಳ್ಕೊಂಡು ಆನಂದ ಬರ್ತಾ ಇದ್ದಾರೆ. ಅವರಿಗೆ ಅನ್ನಾದಿಗಳ ಲಾಭ ಇದೆಯಲ್ಲ ಏನೂ ಅಲ್ಲ. ನಮ್ಮ ಸ್ವಾಮಿಗಳವರು ಮಧ್ಯಾಹ್ನದ ಭಿಕ್ಷೆಗೆ ಎಷ್ಟು ತಗೊಳ್ತಾ ಇದ್ರು ಅಂತ ನಮ್ಮ ಅಣ್ಣ ಯಾಕೆಂದರೆ ತುಂಬ ಕುತೂಹಲ. ನನ್ನ ದೌರ್ಭಾಗ್ಯಕ್ಕೆ ಅವರು ನೋಡುವಂತಹ ಯೋಗ ನನಗೆ ಬರಲಿಲ್ಲ. ಆದರೂ ಬಹಳ ನನಗೆ ಹೇಗೆ ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತಿದ್ರು, ಆಹಾರ ಎರಡೇ ಹೊತ್ತು ತಗೊಳ್ಳೋರಂತೆ. ಎರಡೇ ಹೊತ್ತಲ್ಲಿ ಹಾಗೆ ಮಧ್ಯಾಹ್ನ ಮಾತ್ರ ಭಿಕ್ಷೆ, ರಾತ್ರಿ ಫಲಹಾರ. ಫಲಹಾರ ಅಂದರೆ ಫಲ ಅಂದರೆ ಹಣ್ಣೆ. ಫಲ ಅಂದರೆ ರೊಟ್ಟಿ ಅಲ್ಲ, ಚಪಾತಿ ಅಲ್ಲ, ಉಪ್ಪಿಟ್ಟಲ್ಲ, ಇನ್ನೇನೋ ಇದಲ್ಲ, ಅಂಗಿ ಭಾತ್ ಅಲ್ಲ, ಹಣ್ಣೆ. ಮಧ್ಯಾಹ್ನ ಒಂದು ಸೌಟು ಮುದ್ದೆಯಾದ ಅನ್ನ ಅಂತ ಸ್ವಾಮಿಗಳಿಗೆ ಸ್ವಲ್ಪ ಮುದ್ದೆ ಇರಬೇಕಂತೆ ಅನ್ನ. ಸ್ವಲ್ಪ ಮುದ್ದೆಯಾದ ಅನ್ನಕ್ಕೆ ತಿಳಿಯಾದ ಸಾರು, ತುಂಬ ಗಟ್ಟಿಯಾದ ಸಾರು ಆಗಬಾರ್ದಂತೆ. ತಿಳಿಯಾದ ಸಾರನ್ನು ಒಂದು ಸೌಟು ಅನ್ನಕ್ಕೆ ಹಾಕಬೇಕಂತೆ. ಇನ್ನೊಂದು ಸೌಟು ಅನ್ನಕ್ಕೆ ಒಂದು ಗಟ್ಟಿಯಾದಂತಹ ಹಸುವಿನ ಮೊಸರು ಆಗಬೇಕಂತೆ ಅವರಿಗೆ. ಎಮ್ಮೆ ಮೊಸರು ಊಟ ಮಾಡೋದು ಮಡಿಯಲ್ಲ ಅಂತ ಅವ್ರಿಗೆ, ತಾಮಸ ಬರುತ್ತೆ ಅಂತ. ಯಾವುದನ್ನು ಉಪಯೋಗಿಸಬೇಕಾದ್ರೆ ಇದರಲ್ಲಿ ಯಾವ ರಜೋಗುಣ ಎಷ್ಟಿದೆ, ತಪೋಗುಣ ಇದೆ, ಇದು ಶಾಸ್ತ್ರ ಹೇಳೋಗುಣ ಅಂತ. ಟೊಮೆಟೊನ ಉಪಯೋಗಿಸ್ತಿರಲಿಲ್ಲ ಗುರುಗಳು. ಟೊಮೆಟೊ ಇದು ಅಂತ, ತಮೋಗುಣ ಅಂತ, ವಿಜಯ ಅಂತ. ಅದು ಏನೋ ನಮಗಂತೂ ಬಹಳ ಆಶ್ಚರ್ಯ ಆಗುತ್ತೆ. ಏನೋ ನಮಗೆ ಸ್ವಲ್ಪ ಪ್ರಿಯ, ಅದು ಇಷ್ಟ. ಟೊಮೆಟೊ ಹಾಕಿದ್ರೆ ಚೆನ್ನಾಗಿರುತ್ತೆ ಕಣ್ರಿ, ಬಟ್ರೆ ಟೊಮೆಟೊ ಹಾಕ್ರಿ ಇದಕ್ಕೆ ನಾವು ಹೇಳ್ತಿರ್ತೀವಿ. ಯಾರು ಹೌದಾ? ನಮಗೇನು ಟೊಮೆಟೊ ತಿಂದ ತಮೋಗುಣ ಬರುತ್ತಂತೆ. ಈ ಈರುಳ್ಳಿ ಬೆಳ್ಳುಳ್ಳಿ ತಮೋಗುಣ ಬರುತ್ತೆ ಅಂತ ಹೇಳಿ ಹಾಗೇನೆ ಅದು ಬಹಳ ಶಾಸ್ತ್ರಕಾರರೆಲ್ಲ ಒಪ್ಕೊಂಡಿದ್ದಾರೆ ಈರುಳ್ಳಿ ಬೆಳ್ಳುಳ್ಳಿನ. ಆದರೆ ಟೊಮೆಟೊನ ಶಾಸ್ತ್ರಕಾರರಿಗೆ ಗೊತ್ತೇ ಇಲ್ಲ, ಯಾಕೆಂದರೆ ನಮ್ಮ ದೇಶದ್ದೇ ಅಲ್ಲಲ್ಲ ಅದು. ಅದೇ ಬಹಳವಾದ ಶಾಸ್ತ್ರವನ್ನು ನಾವು ನೋಡೋಕ್ಕೆ ಹೋದರೆ ತಿನ್ನೋ ಭಕ್ಷ್ಯಾಭಕ್ಷ್ಯ ವಿಷಯಕ್ಕೆ ಏನು ತಿನ್ನೋ ಕೆಲಸನೇ ಇಲ್ಲ, ಅಷ್ಟು ಇದಾಗ್ಬಿಡುತ್ತೆ. ಭಾಳ ಇದು ಮಾಡಿಬಿಡ್ತಾರೆ. ಏನು ತಿನ್ನಬಹುದು, ನುಗ್ಗೆಕಾಯಿ ಮುಟ್ಬೇಡ, ಈ ಶಿಗ್ರು ಮುಟ್ಬೇಡ, ಇದನ್ನು ಮುಟ್ಬೇಡ, ಯಾವ ಅದು ಗಂಜಲ ಮುಟ್ಬೇಡ. ಏನು ಅದೇ ಒಂದು ನಿಜ, ಅದರಲ್ಲಿ ಯಾವ ಒಂದು ದುಷ್ಪರಿಣಾಮ ಆಗುತ್ತೆ ಅಂತ ಅವರು ಋಷಿಗಳು ತಮ್ಮ ತಪಶಕ್ತಿಯಿಂದ ಕಂಡುಕೊಂಡಿರ್ತಾರೆ. ಆದರೆ ಏನೋ ಒಂದು ಪ್ರತ್ಯಕ್ಷವಾಗಿ ನಮ್ಗೆ ಯಾವ ದೋಷವೂ ತೊಂದರೆಯೂ ಇಲ್ಲ ಅಂತ ಆಗ್ಬಿಟ್ಟು ಶಾಸ್ತ್ರವಚನವೂ ನೇರವಾಗಿ ಹೋದರೆ ಇದೆಲ್ಲ ಒಂದು ರೀತಿ ವಾಡಿಕೆಯಲ್ಲಿ ಬಂದಿರೋದು. ಕೆಲವು ನಿಷೇಧ ಶಾಸ್ತ್ರದಲ್ಲಿದೆ, ಕೆಲವು ನಿಷೇಧ ವಾಡಿಕೆಯಲ್ಲಿ ಬಂದಿರುತ್ತೆ. ವಾಡಿಕೆಯಲ್ಲಿ ಬಂದ ನಿಷೇಧವನ್ನು ನಾವು ಅಷ್ಟರ ಮಟ್ಟಿಗೆ ಫಾಲೋ ಮಾಡಬೇಕಾಗಿಲ್ಲ ಅನಿಸುತ್ತೆ. ಕೆಲವು ಜನ ಪಡವಲಂಗ ಊಟ ಮಾಡೋಲ್ಲ. ನಾಗಪ್ರತಿಷ್ಠೆ ಮಾಡಿದವರಿಗೆ ಆ ಪಡವಲಕಾಯಿ ಇದೆಯಲ್ಲ, ಪಡವಲಕಾಯಿ ಆ ಪಡವಲಕಾಯಿ ಏನೋ ಹಾವು ಹಾಗೆ ಇರುತ್ತೆ. ಆದ್ದರಿಂದ ನಾಗಪ್ರತಿಷ್ಠೆ ಮಾಡಿದವರು ನಾವು ಅದನ್ನು ತಿನ್ನಬಾರ್ದು ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಹೌದ್ರೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ಎಷ್ಟು ಒಳ್ಳೆ ಇದಿದೆ, ಕಂಟೆನ್ಸ್ ಇದೆ ಅದರಲ್ಲಿ, ಇದ್ದರೆ ಒಳ್ಳೆ ವಿಟಮಿನ್ ಇದೆ ಅದರಲ್ಲಿ ಅಂತಾರೆ ವೈದ್ಯರು. ಭಾಳ ಚೆನ್ನಾಗಿರುತ್ತೆ, ದೇಹಕ್ಕೆ ಒಳ್ಳೆ ಆರೋಗ್ಯ. ಇವು ಕ್ಯಾರೆಟ್ ತಿನ್ಬೇಡಿ ಅಂತಾರೆ. ಈ ಕ್ಯಾರೆಟಲ್ಲಿ ಏನು ದೋಷ ಇದೆ? ನಮ್ಮ ತಂದೆಯವರೆಲ್ಲ ಮೂಲಂಗಿ ತಿಂತಿರ್ಲಿಲ್ಲ ವಾಸನೆಯಿಂದ. ಹೀಗೆ ನೋಡ್ಕೊಂಡು ಹೋಗ್ಬಿಟ್ರೆ ಬಾಯಿಗೆ ಹೊಲ್ದಾಯ್ತು, ಬಾಯಿ ಹೊಲ್ಕೊಂಡು ನೋಡ್ಕೊಂಡು ನಿಂತ್ಬಿಟ್ರೆ ಆಯ್ತು, ಏನು ತಿನ್ನೋ ಕೆಲಸ ಇಲ್ಲ. ರಾತ್ರಿ ಹೊತ್ತಲ್ಲಿ ಗುರುಗಳು ಒಂದು ಅರ್ಧ ಬಾಳೆಹಣ್ಣು ತಗೊಳ್ಳೋರಂತೆ. ಒಂದು ಬಾಳೆಹಣ್ಣಲ್ಲ, ಒಂದು ಅರ್ಧ ಬಾಳೆಹಣ್ಣಿಗೆ ಅಷ್ಟು ತುಪ್ಪ, ಒಂದು ಬಟ್ಲಲ್ಲೋ ದೊನ್ನೆಲ್ಲೋ ತುಪ್ಪ ಹಾಕ್ಕೊಂಡು ಅರ್ಧ ಬಾಳೆಹಣ್ಣನ್ನು ಅದಕ್ಕೆ ಪೂರ್ತಿ ಹಾಕಿಬಿಟ್ಟು ತಿನ್ಬಿಡೋದು. ಅಷ್ಟೇ ಆಹಾರ. ಇಲ್ಲ ಸೇಬು ತಿಂದರೆ ಅರ್ಧನೋ ಕಾಲು ಭಾಗನೋ ಸೇಬು. ಹುರಿ ಹಿಟ್ಟು ಭಾಳ ಇಷ್ಟವಂತೆ. ಹುರಿ ಹಿಟ್ಟನ್ನು ಇಷ್ಟು ಮಾಡಿಸೋರು. ನಮ್ಮ ಅಶ್ವತ್ಥಣ್ಣ ಇದ್ನಲ್ಲ ಗುರುಗಳ ಹತ್ರ, ಅವನಿಗೆ ಹುರಿ ಹಿಟ್ಟು ಸ್ವಲ್ಪ ಇಷ್ಟ. ಅವ್ನು ಕಲಿಸ್ಕೊಡ್ಬೇಕಾದ್ರೆ ಏನು ಮಾಡ್ತಿದ್ದ, ಸ್ವಲ್ಪ ಜಾಸ್ತಿ ಕಲಿಸ್ಬಿಡ್ತಿದ್ದ. ಸ್ವಲ್ಪ ಜಾಸ್ತಿ ಕಲಿಸ್ಬಿಟ್ಟು ಗುರು ಎಷ್ಟು ತಿಂತಾರೆ ಗೊತ್ತಿತ್ತು, ಅದಷ್ಟನ್ನೇ ಇಟ್ಬಿಡ್ತಿದ್ದ. ಇಟ್ಟು ಬಂದುಬಿಟ್ಟು ಚೆನ್ನಾಗಿದೆ, ಇನ್ನೊಂದು ಸ್ವಲ್ಪ ಇದೆಯಾ ಅಂತ ಕೇಳೋರಂತೆ. ಇನ್ನೊಂದು ಸ್ವಲ್ಪ ಅದೇನೋ, ಇನ್ನೊಂದು ಚಮಚ ಅಷ್ಟೇ, ಇದೇನು ಅಂತೆ. ಇದೇನು ಕೂಡಲೇ ಅದು ಹೇಗೆ ಕೇಳೋರು. ಸಿಕ್ಕಾಕೊಂಡ್ಬಿಡ್ತಿದ್ದ.
ಬೇಯಿಸ್ಕೊಂಡ್ಬಿಡ್ತಿದ್ದ ಅಯ್ಯಯ್ಯೋ ಅಂತ. ಅದು ಗುರುಗಳು ಆ ಪರೀಕ್ಷೆ ಮಾಡೋಕ್ಕೆ ಕೇಳ್ತಿದ್ರು ಅಥವಾ ಅವ್ರಿಗೆ ಇಷ್ಟವಾಗಿ ಕೇಳಿರೋದಿಲ್ಲ, ಅವ್ರ ಬೇಯಿಸ್ಕೋಬೇಕು. ಎಷ್ಟು ಒಂದು ಯಾರಿರ್ತಾರೆ ಅಂದರೆ ಹಸಿಧಾರ ವ್ರತಮಿದಂ ಅಂತ. ಹಸಿಧಾರ ಅಂದರೆ ಚೌರದ ಕತ್ತಿ ಇದೆಯಲ್ಲ, ಆ ಕತ್ತಿಯ ಅಲುಗಲು ನಡೆಯೋದು ಎಷ್ಟು ಕಷ್ಟವೋ ಅಷ್ಟು ಕಷ್ಟ ಆ ಮಹಾತ್ಮರ ಜೊತೆಯಲ್ಲಿ ನಡೆಯೋದು. ಬಹಳ ಅಗಮ್ಯ, ಆದರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಆದರೆ ಅವರ ಜೊತೆಯಲ್ಲಿರೋದು ಅಮೋಘ, ಅರ್ಥವೇ ಇಲ್ಲ. ಅಲ್ಲಿ ಹೋಗ್ಬಿಟ್ರೆ ಅಂದರೆ 100ಕ್ಕೆ 100 ನಾವು ಕೃತಾರ್ಥರ ಆದಿಯಿಂದಲೇ ಅರ್ಥ. ಹೀಗೆ ಸತ್ಸಂಗದ ಮಹಾತ್ಮೆನ ಎಷ್ಟರ ಮಟ್ಟಿಗೆ ನಮ್ಮ ಶಾಸ್ತ್ರ ಕೊಂಡಾಡಿದೆ ಅಂತಂದರೆ, ನ ಹ್ಯಮ್ಮಯಾನಿ ತೀರ್ಥಾನಿ ನ ದೇವಾ ಮೃಚ್ಛಿಲಾದಯ ತೇ ಪುನಂತ್ಯುರುಕಾಲೇನ ದರ್ಶನಾದೇವ ಸಾಧವ. ಸುಮ್ಮನೆ ಜಲಾಶಯ, ಕಲ್ಬಂಡೆ, ಲೋಹ, ಮೆಟಲ್ಲು ಅದೆಲ್ಲ ದೇವತೆಗಳು. ಅಂದರೆ ನಾವು ಕೃಷ್ಣನ ವಿಗ್ರಹ, ಶಿವನ ವಿಗ್ರಹ ಕಲ್ಲಲ್ಲೋ ಮರದಲ್ಲೋ ಲೋಹದಲ್ಲೋ ಮಾಡ್ತೀವಿ. ಹಾಗೆ ಈ ಪುಷ್ಕರ ಕ್ಷೇತ್ರ, ಇದು ಪರಶುರಾಮ ಕ್ಷೇತ್ರ, ಇದು ಕ್ಷೇತ್ರ ಅಂತ ಹೇಳ್ಬಿಟ್ಟು ಆ ಕ್ಷೇತ್ರದಲ್ಲಿ ಮಿಂದು ಸ್ನಾನ ಮಾಡಿ ನಾವು ಪವಿತ್ರಾದಿ ಭಾವನೆ ಮಾಡ್ಕೊಂಡು ಬರ್ತೀವಿ. ಗಂಗಾದಿ ನದಿಗಳಲ್ಲೆಲ್ಲ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀವಿ. ಆದರೆ ನಿಜವಾಗಿ ಗಂಗಾದಿ ನದಿಗಳಿಗೆ ತೀರ್ಥತ್ವ ಬಂದದ್ದು ಈ ಮಹಾತ್ಮರು ಸ್ನಾನ ಮಾಡಿದ್ರಿಂದ. ತೀರ್ಥೀಕುರುವಂತಿ ತೀರ್ಥಾನಿ, ನಿಜವಾದ ಸ್ವಯಂ ತೀರ್ಥರ ಸ್ವರೂಪದವರಾಗಿ ಪವಿತ್ರ ಪುಣ್ಯಾತ್ಮರಾದವರಾಗಿ ಅವರು ಎಲ್ಲ ಸಾಧಕರು ಸಾಮಾನ್ಯ ಜನರು ಇಲ್ಲಿ ಬಂದು ಸ್ನಾನ ಮಾಡಿ ತಮ್ಮ ಪಾಪ ಕಳ್ಕೊಳ್ಳಿ ಅಂತ ಹೇಳಿಬಿಟ್ಟು ತಾವು ಆ ಕ್ಷೇತ್ರದಲ್ಲಿ ಆ ತೀರ್ಥದಲ್ಲಿ ಸ್ನಾನ ಮಾಡಿಬಿಟ್ಟು ತಮ್ಮ ಪುಣ್ಯವನ್ನೆಲ್ಲ ಅಲ್ಲಿ ಇಟ್ಟು ಹೋಗ್ತಿದ್ದಂತೆ. ಅಂಗಿರಸಸ್ಸು ವರ್ಗಂ ಲೋಕಂತಹ ಅಪ್ಸುದೀಕ್ಷಾ ತಪಸಿ ಪ್ರಾವೇಶಯನ್ ಅಪ್ಸುಸ್ನಾತಿ ಸಾಕ್ಷಾದೇವದೀಕ್ಷಾ ತಪಸಿ ಅವರುಂಧೇ. ಅಂಗಿರಸ ಋಷಿಗಳು ಸ್ವರ್ಗಲೋಕಕ್ಕೆ ಹೋಗಬೇಕಾದಾಗ ತಮ್ಮ ದೀಕ್ಷೆಯನ್ನು ತಪಸ್ಸನ್ನು ನೀರಲ್ಲಿ ಇಟ್ಟೋದಂತೆ. ತಾವು ಎಷ್ಟು ತಪಸ್ಸು ಮಾಡಿದ್ರೋ ಆ ತಪಶಕ್ತಿಯನ್ನು ತಾವು ಯಜ್ಞಾಗಾದಿ ಮಾಡಿದಾಗ ದೀಕ್ಷಿತರಾಗಿ ಯಾವ ವ್ರತವನ್ನು ಕೈಗೊಂಡವರಾಗಿದ್ದರೋ ಆ ಎಲ್ಲ ವ್ರತದ ಪುಣ್ಯವನ್ನು, ಆ ದೀಕ್ಷಿತ ಪುಣ್ಯವನ್ನು, ತಪಸ್ಸಿನ ಪುಣ್ಯವನ್ನು ಎಲ್ಲವನ್ನೂ ಕೂಡ ನೀರಲ್ಲಿ ಇಟ್ಟೋದಂತೆ. ಆದ್ದರಿಂದ ದೀಕ್ಷಿತನಾದವನು ಸೋಮಯಾಗ ಮಾಡಬೇಕು ಅಂತ ಅಂದ್ಕೊಂಡಂತಹ ಯಜಮಾನ ಮೊದಲನೇ ದಿವಸ ಶಿವರಾತ್ರಿ ಏನು ಮಾಡಬೇಕು? ತೀರ್ಥೇ ಸ್ನಾತಿ ತೀರ್ಥೇ ಹಿತೇ ತಾಂ ಪ್ರಾವೇಶಯನ್ ತಾಂ ದೀಕ್ಷಾಂ ತೀರ್ಥೇ ಪ್ರಾವೇಶಯನ್ನ. ಆ ಅಂಗಿರಸಿಗಳು ತೀರ್ಥದಲ್ಲೆಲ್ಲ ಇಟ್ಟೋಗಿದ್ದು, ಆದ್ದರಿಂದ ಆ ತೀರ್ಥದಲ್ಲಿ ಹೋಗಿ ಮುಳುಗಿಬಿಟ್ಟು ಅಲ್ಲಿ ಸ್ನಾನ ಮಾಡಿದರೆ ಪರಿಶುದ್ಧನಾಗ್ತಾನೆ ಅಂಥೇಳಿ ತೀರ್ಥತ್ವ ಮಹಾತ್ಮರಿಂದ ಬಂದದ್ದು. ಕೇವಲ ಭೌತಿಕವಾದಂತಹ ಜಡವಾದ ರೂಪದಿಂದ ಅದು ತೀರ್ಥ ಅನಿಸ್ಕೊಳ್ಳಲ್ಲ, ಕೇವಲ ಇದರ ರೂಪದಿಂದ ಅದು ನಿಲ್ಲಿಸ್ಕೊಳ್ಳಲ್ಲ, ವಿಶೇಷ ಅನಿಸ್ಕೊಳ್ಳಲ್ಲ. ನಿಜವಾದ ಮಹಾತ್ಮ ತತ್ವಜ್ಞಾನಿಗಳು ಅಂದರೆ ಒಂದು ರೀತಿ ಓಡಾಡುವ ಬ್ರಹ್ಮರವರು, ಒಂದು ರೀತಿ ಪರಮಾತ್ಮನ ದೂತರವರು. ನಮಗೆ ಕೇವಲ ಲೌಕಿಕ ಭಾಷೆ ಗೊತ್ತು, ಪರಮಾತ್ಮನಿಗೆ ಪರಮಾತ್ಮ ಭಾವ ಮಾತ್ರ ಗೊತ್ತು. ಯಾಕೆಂದರೆ ಅಪಾಣಿಪಾದ, ಕೈಕಾಲಿಲ್ಲ, ಮನಸ್ಸು ಏನಿಲ್ಲ. ಈ ಜ್ಞಾನಿಗಳು ದುಭಾಷಿಗಳು. ಜ್ಞಾನಿಗಳಿಗೆ ಪರಮಾತ್ಮ ವಿಚಾರವೂ ಗೊತ್ತು, ಪ್ರಪಂಚ ವಿಚಾರವೂ ಗೊತ್ತು. ಯಾಕೆಂದರೆ ಮುಂಚೆ ಅವರು ನಮ್ಮ ಹಾಗೆ ಅಜ್ಞಾನಿಗಳಾಗಿದ್ದರು. ಆಮೇಲೆ ಅವರು ತತ್ವ ತಿಳ್ಕೊಂಡ್ಬಿಟ್ಟು ಪರಮಾತ್ಮ ಸ್ವಭಾವ ತಿಳ್ಕೊಂಡ್ರು. ಪರಮಾತ್ಮ ಸ್ವಭಾವವನ್ನು ವರ್ಣನೆ ಮಾಡುವುದರಲ್ಲಿ ಅವರು ಸಮರ್ಥರು, ನಮ್ಮಗಳ ಅಜ್ಞಾನವನ್ನು ಅನುವಾದ ಮಾಡುವುದರಲ್ಲಿ ಅವರು ಸಮರ್ಥರು. ನಮ್ಮ ಅಜ್ಞಾನದಿಂದ ಆಗುವ ಅನರ್ಥ, ಅಜ್ಞಾನ ಹೋಗುವ ಪ್ರಕಾರ, ಅಜ್ಞಾನದ ಕಾರಣ ಏನು ವಿಚಾರ ಮಾಡದೇ ಇರುವುದೇ ಅಜ್ಞಾನದ ಕಾರಣ. ಹೇತು ಸ್ವರೂಪ ಕಾರ್ಯಾಣಿ, ಅಜ್ಞಾನಕ್ಕೆ ಹೇತು ಏನು, ಅಜ್ಞಾನದ ಸ್ವರೂಪ ಏನು, ಅಜ್ಞಾನದ ಫಲ ಏನು, ಸಂಸಾರಕ್ಕೆ ಕಾರಣ ಏನು, ಸಂಸಾರ ಸ್ವರೂಪ ಏನು, ಸಂಸಾರದ ಫಲ ಏನು, ಎಲ್ಲವೂ ಅವ್ರಿಗೆ ಗೊತ್ತು. ಹಾಗೆ ಪರಮಾತ್ಮ ಭಾವ ಗೊತ್ತು. ಯಾಕೆ? ಅನುಭವಿಸಿದ್ದಾರೆ, ಅಲ್ಲಿ ನೆಲೆ ನಿಂತಿದ್ದಾರೆ. ಹಾಗಾಗಿ ದುಭಾಷೆಗಳು, 2 ಭಾಷೆ ಬರುತ್ತೆ ಅವರಿಗೆ. ದುಭಾಷೆ ಅಂದರೆ ಕನ್ನಡ ಇಂಗ್ಲೀಷು, ಅದಾಗ ಇಂಗ್ಲೀಷು ಸಂಸ್ಕೃತ ಕನ್ನಡ ಆ ಎಲ್ಲ ಭಾಷೆ. ಲೌಕಿಕ ಭಾಷೆ ಗೊತ್ತು, ಪರಮಾರ್ಥ ಭಾಷೆ ಗೊತ್ತು ಅವರಿಗೆ. ನಮಗೆ ಲೌಕಿಕ ಭಾಷೆ ಮಾತ್ರ ಗೊತ್ತು. ಇಲ್ಲಿ ಕ್ರಿಯಾಕಾರಕ ವ್ಯವಹಾರದಲ್ಲಿ ಮುಳುಗಿದವರಾಗಿ ಇಲ್ಲಿನ ಅನುಕೂಲ ಪ್ರತಿಕೂಲವನ್ನೇ ನೆಚ್ಕೊಂಡು ಇಲ್ಲಿನ ಒಂದು ಸುಖ ದುಃಖಾದಿಗಳ ಸರ್ವಸ್ವ ಅಂದ್ಕೊಂಡು ಇಲ್ಲೇ ಮುಳುಗೋದು ನಮ್ಗೆ ಗೊತ್ತೇ ಹೊರತು ಪರಮಾತ್ಮ ಭಾವ ಗೊತ್ತೇ. ಪರಮಾತ್ಮನ ನಾವು ಏನು ತಿಳ್ಕೊಂಡ್ರು ಏನು ಮಾಡು ಸುಮ್ಮನೆ ಕೇಳ್ತಾರೆ. ನಾವು ಏನಕ್ಕೂ ಬರಲ್ಲ, ನಮ್ಮ ತಂಟೆಗೆ ಬರಲ್ಲ. ನನ್ನನ್ನು ತಿಳ್ಕೊಂಡು ಹಾಳ ಹೋಗ್ತಾ ಇದ್ದಾರಲ್ಲ, ಅನ್ಯಾಯವಾಗಿ ಸಂಸಾರ ಒದ್ದಾಡ್ತಾ ಇದ್ದಾರಲ್ಲ ಅಂಥೇಳಿ ಅವನೇನು ಕರುಣೆ ಅಂದ್ಕೊಂಡು ನಮ್ಮ ಹತ್ರ ಬಂದು ನಮ್ಮ ತಿದ್ದಕ್ಕೆ ಬರಲ್ಲ. ಆದರೆ ಇವರಿದಾರಲ್ಲ, ದೇವದೂತಾವಾ ಏತೇ ಋತ್ವಿಜ ಅಂತ ಶ್ರುತಿ, ಯಜ್ಞದ ಋತ್ವಿಜರನ್ನೇ ದೇವತೆಗಳ ದೂತರು ಅಂತ ಹೇಳ್ತಾರೆ. ಇನ್ನು ತತ್ವಜ್ಞಾನಿ ಇದಾನಲ್ಲ, ಅವನು ಇಂಥ ಮಹಾನುಭಾವ. ಅವನು
ಮೊಮ್ಮಗನನ್ನು ತಾತ ಕೈ ಹಿಡಿದು ನಡೆಸ್ಕೊಂಡು ಹೋಗುವ ಹಾಗೇನೆ ನಮ್ಮನ್ನು ನಡೆಸ್ಬಿಡ್ತಾರೆ ಪರಮಾತ್ಮ ಲೋಕಕ್ಕೆ. ಬಾರೋ ಮಗನೇ, ಹೀಗೆ ಬರಬೇಕು ಕಣೋ, ಇಲ್ಲಿ ಬಂದರೆ ಹೀಗೆ ಯೋಚನೆ ಮಾಡಿದರೆ, ಹೀಗೆ ವಿಚಾರ ಮಾಡಿದರೆ, ಈ ನಡವಳಿಕೆ ಇಟ್ಕೊಂಡ್ರೆ ಈ ಭಾವ ನಿಮಗೆ ಸಿಗತ್ತೆ, ಈ ತತ್ವ ಗೊತ್ತಾಗತ್ತೆ ಅಂಥೇಳಿ ಆ ಮಹಾತ್ಮರು ನಮ್ಮನ್ನು ನಡೆಸ್ಬಿಡ್ತಾರೆ. ಅದರಿಂದ ಮಹಾತ್ಮರ ಸಂಘ ನಾವು ಬಹಳ ಅಪೇಕ್ಷೆ ಕೊಡಬೇಕು. ಒಂದು ಕಡೆ ಗುರುಗಳೇ ಎಲ್ಲೋ ಬರೆದಿದ್ದಾರೆ, ರಂಗ ಏನೋ ಆ ವಾಕ್ಯ ನನಗೆ ಬಹಳ ಇಷ್ಟವಾಯಿತು. ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖವಿತ್ತು ಕಾಯೋ ಕರುಣಾಸಾಗರ ಅಂತ 89ನೇ ಪೇಜಲ್ಲಿ ಗುರು ಕೊಟ್ಟಿದ್ದಾರೆ. ನಿನ್ನನ್ನು ಕೊಂಡಾಡುವಂತಹ ಮಂಗಳಾತ್ಮರು ಯಾರಿದ್ದಾರೆ, ಸಿದ್ಧ ಪುರುಷರು ಜ್ಞಾನಿಗಳು ಯಾರಿದ್ದಾರೆ, ಅವರ ಸಂಘ ಕೊಡು, ಅವರ ಸಹವಾಸ ಕೊಡು, ಅವರ ಜೊತೆಯಲ್ಲಿರುವಂತಹ ಯೋಗ ಕೊಡೋದನಿಗೆ ಅದನ್ನು ಕೊಟ್ಟು ನಮ್ಮನ್ನು ಕರುಣಿಸೋ, ನಮ್ಮನ್ನು ಉದ್ಧಾರ ಮಾಡು ಅಂಥೇಳಿ ಆ ದಾಸರು ಎಷ್ಟು ಒಂದು ಪ್ರೇಮ ಭಾವದಿಂದ, ಎಷ್ಟು ಒಂದು ಆರ್ಥತೆಯನ್ನು ಹೇಳ್ಕೊಂಡಿದ್ದಾರೆ. ಅಂದರೆ ಆ ಒಂದು ಆರ್ಥಭಾವ ಪ್ರೇಮಭಾವ ನಮ್ಗೆ ಬರಬೇಕು, ನಮ್ಗೆ ಅರ್ಥ ಆಗಬೇಕು. ನಾವು ಎಷ್ಟೆಷ್ಟರ ಮಟ್ಟಿಗೆ ಈ ಸಂಸಾರದ ದುಃಖವನ್ನು, ಅನರ್ಥವನ್ನು, ಕಷ್ಟವನ್ನು ಅರ್ಥ ಮಾಡ್ಕೊಳ್ತೀವೋ ಅಷ್ಟು ಬೇಗ ನಾವು ಉದ್ಧಾರ ಆಗಕ್ಕೆ ಹೋಗ್ತೀವಿ. ಯಾರಿಗೆ ಇಲ್ಲಿನ ಕಷ್ಟ ಸುಖಗಳ ಪರಿಚಯವೇ ಆಗಲ್ವೋ, ಇದು ಅನರ್ಥ ಅಂತಲೇ ಅನಿಸೋಲ್ವೋ, ಇನ್ನು ನಾನು ದುಃಖದಲ್ಲಿದ್ದೀನಿ ಅಂತಲೇ ಅನಿಸೋಲ್ವೋ, ಅವ್ರು ಹ್ಯಾಪನ್ನು ಬಿಡುಗಡೆ ಹೊಂದಲು ಪ್ರಯತ್ನ ಮಾಡ್ತಾರೆ. ಗೊತ್ತಾಗಬೇಕು ನಾನು ಎಷ್ಟು ಕಷ್ಟದಲ್ಲಿ, ಎಷ್ಟು ಅನರ್ಥದಲ್ಲಿ, ಎಂಥ ಮೃತ್ಯುಗ್ರಸ್ತನಾಗಿದ್ದೀನಿ ಅಂತ. ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮಮಾಚರೇತ್ ಅಂತ. ಮೃತ್ಯುವಿನ ದವಡೆಯಲ್ಲಿ ಕೂತಿದ್ದೀವಿ ನಾವು. ಯಾವಾಗ ಸಾಯ್ತೀವಿ ಯಾರಿಗೂ ಗೊತ್ತಿಲ್ಲ. ವಿಧೊಂದ್ರಾನಗು ಸಮನೆ ಬಹೂನ ಯುವನಗು ಸಂತಂ ಫಲಿತೋ ಜಗಾರ ದೇವಸ್ಯ ಪಶ್ಯ ಕಾವ್ಯಂ ಮಹಿತ್ವಾ ಮಮಾರ ಸಹ್ಯ ಸಮಾನ. ಹ್ಯಃ ಸಹ ಸಮಾನ. ನೆನ್ನೆ ನಮ್ಮಾಗೆ ಇದ್ದ, ನಮ್ಮ ಮಾತಾಡ್ಸ್ಕೊಂಡು ಹೋಗಿದೆ ಕಣ್ರಿ, ಸತ್ತೋಗ್ಬಿಟ್ಟ ಅವನು. ದ್ಯಾ ಮಮಾರ. ಫೋನ್ ಬಂತು, ಈಗ ಫೋನ್ ಬಂತು, ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೋಗ್ಬಿಟ್ರಂತೆ ಅವರು, ಸತ್ತೋಗ್ಬಿಟ್ರಂತೆ. ದೇವಸ್ಯ ಪಶ್ಯ ಕಾವ್ಯಂ. ನೋಡೋ ಪರಮಾತ್ಮ ಕಾವ್ಯ ಹೇಗಿದೆ, ಹೇಗೆ ಮಾಡ್ತಾನೆ ನೋಡೋವನು. ಮೈಂಡ್ ಸ್ವಿಚ್ ಆಫ್ ಮಾಡಿಬಿಡ್ತಾನೆ. ಯಾವ ಕ್ಷಣದಲ್ಲಿ ನಮ್ಮನ್ನು ಆಫ್ ಮಾಡಿಬಿಡ್ತಾನೆ ಗೊತ್ತಿಲ್ಲ. ಆದಷ್ಟು ಬೇಗ ಪರಮಾತ್ಮ ಈ 9 ಛಿದ್ರ ಕರ್ಕೊಂಡು ಹೋಗಿದೆಯಲ್ಲ, ಇದು ಇಲ್ಲಿ ಇದಾಗಲ್ಲ ಇನ್ನೂ ಆ ಜೀವ, ಇದು ಆಶ್ಚರ್ಯ. ಹೋಗೋದೇನು ಆಶ್ಚರ್ಯ. 9 ಬಾಗಿಲು ತರ್ಕೊಂಡಿದೆ, ಹಾಳು ಹೊಡೆದಿದೆ. ಅವನು ಹೋಗೋದಕ್ಕೆ ಎಷ್ಟು ಜಾಗ ಬೇಕು ಅವನಿಗೆ? ಒಂದು ಸೂಜಿ ಮೊನೆಯ 1001ನೇ ಭಾಗದ ಹೊರಟೋಗ್ತಾನೆ ಅವನು. ಸೂಜಿ ಮನೆ ಏನಿದೆ ತುದಿ, ಅದರ 1001ನೇ ಭಾಗ ಸಾಕು ಅವನಿಗೆ ಹೊರಟೋಗೋದಕ್ಕೆ. ಇಷ್ಟಗಲ ಬಾಯಿ, ಇಷ್ಟುಗಳ ಮೂಗು, ಕಣ್ಣು ಎಲ್ಲ ಜಾರು ಹಾರು ಹೊಡೆದಿರುವಾಗ ಇನ್ನೂ ಆ ಪುಣ್ಯಾತ್ಮ ಅಲ್ಲಿ ಕೂತ್ಕೊಂಡಿದ್ದಾನೆ ಅಂದರೆ ಅದು ಆಶ್ಚರ್ಯ ಹೊರತು ಸಾಯೋದೇನು ಆಶ್ಚರ್ಯ. ಆದ್ದರಿಂದ ಯಾವ ಕ್ಷಣದಲ್ಲಿ ಕೈ ಕೊಟ್ಬಿಡ್ತಾನೋ ಗೊತ್ತಿಲ್ಲ. ಆದಷ್ಟು ಬೇಗ ಪರಮಾತ್ಮ ನನ್ನ ಉದ್ಧಾರ ಮಾಡು, ನನಗೆ ನಿನ್ನ ಪರಿಚಯ ಮಾಡಿಸ್ಕೊಡು, ನಿನ್ನ ಪರಿಚಯವನ್ನು ಹೊಂದಿರೋ ಸತ್ಪುರುಷರ ಸಹವಾಸ ಕೊಡು, ನನ್ನ ಉದ್ಧಾರ ಮಾಡು. ನನಗೆ ಸಾಕು ಈ ಸಂಸಾರ ಬಂದ, ಸಾಕು ಈ ಕಷ್ಟ ಅನರ್ಥ ಬಂದ, ಸಾಕು ಈ ದೇಹಾಭಿಮಾನದಿಂದ ಎಲ್ಲ ಪಾಪವನ್ನು ಮನುಷ್ಯ ಮಾಡ್ತಾನೆ. ಸಮಸ್ತ ಪಾಪಕ್ಕೂ ದೇಹಾಭಿಮಾನವೇ ಕಾರಣ. ದೇಹಾಭಿಮಾನದಿಂದ ಮಾಡಬಾರದು ಎಲ್ಲ ಕೆಲಸವನ್ನು ಮಾಡ್ತಾನೆ. ತಿನ್ನಬಾರ್ದನ್ನೆಲ್ಲ ತಿಂತಾನೆ, ಹೇಳಬಾರ್ದನ್ನೆಲ್ಲ ಹೇಳ್ತಾನೆ, ನೋಡಬಾರ್ದನ್ನೆಲ್ಲ ನೋಡ್ತಾನೆ. ಸಮಸ್ತ ಪಾಪಕ್ಕೂ ದೇಹಾಭಿಮಾನವೇ ಕಾರಣ. ಅದರಿಂದ ಈ ದೇಹಾಭಿಮಾನವನ್ನು ತಗ್ಗಿಸಿ, ಇದನ್ನು ಬಿಡಿಸಿ ನನ್ನ ಉದ್ಧಾರ ಮಾಡಪ್ಪ, ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳಿ ಬಹಳ ಪ್ರೇಮದಿಂದ, ಆರ್ಥತೆಯಿಂದ, ಧವಕದಿಂದ ನಾವು ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದರೆ ಖಂಡಿತ ನಮ್ಮ ಪ್ರಾರ್ಥನೆ ಪರಮಾತ್ಮ ಮುಟ್ಟಿಯೇ ಮುಟ್ಟತ್ತೆ. ಖಂಡಿತ ಅವನು ನಮ್ಮನ್ನು ಉದ್ಧಾರ ಮಾಡಿಯೇ ಮಾಡ್ತಾನೆ. ಮಹಾ ದಯಾ ಸಿಂಧು, ದಯಾ ಸಾಗರ. ಅವನಿಗೆ ಯಾವಾಗ ನಾನು ಉದ್ಧಾರ ಮಾಡಲಿ ಅಂತ ಕಾಯ್ತಾ ಇದ್ದಾನೆ. ನಾವು 1 ಹೆಜ್ಜೆ ಇಟ್ಟರೆ ಅವನು 3 ಹೆಜ್ಜೆ ಇಡ್ತಾನೆ. ನಾವು 1 ಹೆಜ್ಜೆನೂ ಇಡ್ತಾನೆ, ಹಿಂದಿನ ಓಡ್ತಾ ಇದ್ದರೆ ಪಾಪ ಅವನು ಏನು ಮಾಡ್ತಾನೆ? ಹೋಗಬೇಕು, ಸತ್ಪುರುಷ ಸಹವಾಸ ಮಾಡಬೇಕು, ಅವರ ಜೊತೆಯಲ್ಲಿ ಇದ್ದು ಕಲ್ತ್ಕೋಬೇಕು. ಭಕ್ತಿ ಮಾಡೋ ಕ್ರಮವೂ ನಮಗೆ ಗೊತ್ತಿಲ್ಲ. ನಾವು ಭಕ್ತಿ ಮಾಡುವಾಗಲೆಲ್ಲ ವ್ಯಾಪಾರ ಬುದ್ಧಿಯಿಂದ ಭಕ್ತಿ ಮಾಡ್ತಿದ್ದೀವಿ ಹೊರತು ನಮಗೆ ಶುದ್ಧವಾದ ಭಕ್ತಿ, ಪರಿಶುದ್ಧವಾದ ಪ್ರೇಮ ಅಂದರೆ ಅರ್ಥವೇ ಆಗಿಲ್ಲ. ಅದನ್ನು ಮಹಾತ್ಮರು ಅರ್ಥಪಡಿಸ್ತಾರೆ. ಅಂಥ ಮಹಾತ್ಮರ ಸಹವಾಸ ಅಮೋಘ, ವ್ಯರ್ಥವೇ ಇಲ್ಲ. ಮಾಡ್ಕೊಳ್ಳೋದು ಕಷ್ಟ ಇರೋದು, ಅಗಮ್ಯ ಇರ್ಬೋದು, ದುರ್ಲಭ ಇರ್ಬೋದು. ಆದರೆ ಹೇಗಾದರೂ ಮಾಡಿ ಪರಮಾತ್ಮ ಪ್ರಾರ್ಥನೆ ಗೊತ್ತಾಕೊಂಡ್ಬಿಟ್ರೆ ಉಪದೇಕ್ಷಂತಿದೆ ಜ್ಞಾನಂ ಜ್ಞಾನಸ್ತತ್ವ ಗುರುಗಳು ಇದೇ ಶ್ಲೋಕಗಳನ್ನೆಲ್ಲ ಕೊಟ್ಕೊಂಡು ಹೋಗಿದ್ದಾರೆ. ಮನುಷ್ಯನಿಗೆ ಸಂಘ ಬಿಡೋದು ಬಹಳ ಕಷ್ಟ. ನಿಜವಾಗಿ ಪರಮಾತ್ಮ ಭಾವ ಏನಿದೆ, ಪರಮಾತ್ಮ ಸ್ವರೂಪ ಸಮಸ್ತ ಪ್ರಪಂಚಾತೀತವಾಗಿ, ಸಂಸಾರಾತೀತವಾಗಿ, ಯಾವುದಕ್ಕೂ ಅಂಟ್ಕೊಳ್ಳೋದೇನಿಗೆ ಪರಿಶುದ್ಧವಾಗಿರ್ತಕ್ಕದ್ದು. ಎಲ್ಲವನ್ನೂ ಅತೀತವಾಗಿರುವಂಥದ್ದಾದ್ದರಿಂದ ಅಂಥ ಪರಮಾತ್ಮ ಅಂತ ಹೋಗಬೇಕಾದ್ರೆ ನಾವು ನಿಸ್ಸಂಗಿಗಾಗಿಯೇ ಹೋಗಬೇಕು. ಆದರೆ ನಿಸ್ಸಂಗ ಆಗೋದಕ್ಕೆ ಕಷ್ಟ. ನಮಗೆ ಎಷ್ಟು ದೇಹಾಭಿಮಾನ ನಮ್ಮನ್ನು ಬಾಧಿಸ್ತಾ ಇದೆ ಅಂದರೆ, ಒಂದು ಅರ್ಧ ಗಂಟೆ ಓದಿದರೆ, ಜಪ ಮಾಡಿದ್ರೆ ಬೇಜಾರಾಗುತ್ತೆ.
ಯಾರನ್ನಾದ್ರೂ ಹೋಗಿ ಮಾತಾಡ್ಸೋಣ, ಎಲ್ಲತ್ರ ಹೋಗಿ ಹಟ್ಟೆ ಹೊಡೆಯೋಣ, ಕೂತ್ಕೊಳ್ಳೋಣ ಅನಿಸುತ್ತೆ. ಸಂಘವನ್ನು ಬಿಡೋಕ್ಕಾಗಲ್ಲ. ಸಂಘ ಸರ್ವಾತ್ಮನ ತ್ಯಾಜ್ಯ ಸರ್ವಂ ತ್ಯಕ್ತು ನಪಾರ್ಯತೆ ಸದ್ಭಿರೇವ ಸ ಕರ್ತವ್ಯ ಸತಾಂ ಸಂಗೋಹಿ ಭೀಷಿತಂ. ಸತ್ಪುರುಷದ ಸಂಘ ಇದೆಯಲ್ಲ, ಅದು ಎಲ್ಲ ಸಂಘಕ್ಕೂ ಅದು ಚಿಕಿತ್ಸೆ ಆಗಿದೆ. ಅವರ ಸಂಘ ಸಹವಾಸ ಮಾಡಿಬಿಟ್ರೆ ಅವರು ಎಲ್ಲವನ್ನೂ ಬಿಡಿಸ್ತಾರೆ. ಹಾಗೆ ಶುಂಠಿ ರಸ ತಿಂದುಬಿಟ್ರೆ ಹೊಟ್ಟೆ ಭಾರವೂ ತಗ್ಗುತ್ತೆ, ಅದು ತಾನೂ ಜೀರ್ಣವಾಗುತ್ತೆ, ಹಗುರವಾಗುತ್ತೆ. ಶುಂಠಿ ರಸ ಯದ್ಯಪಿ ಅದು ಆಹಾರ ಇರಬಹುದು, ಆದರೆ ಅದು ಹೋಗ್ತಾ ಹೋಗ್ತಾ ಏನು ಮಾಡುತ್ತೆ, ಜೀರ್ಣಕಾರಿ ಆದದ್ದಾದ್ದರಿಂದ ಎಲ್ಲ ಹೊಟ್ಟೆ ಇರೋದ್ರಿಂದ ಜೀರ್ಣ ಮಾಡಿ ತಾನೂ ಜೀರ್ಣ ಮಾಡಿಬಿಡುತ್ತೆ. ಹಾಗೆ ಸತ್ಪುರುಷರ ಸಂಘವು ಸಂಘವೇ ಆದರೂ ಕೂಡ ಅವರು ಸಮಸ್ತ ಸಂಘವನ್ನು ಬಿಡಿಸುವ ಮೂಲಕ ತಮ್ಮ ಸಂಘವನ್ನು ಬಿಡಿಸಿ ಪರಮಾತ್ಮ ಸಾಮ್ರಾಜ್ಯದಲ್ಲಿ ನಮ್ಮನ್ನು ಅಭಿಷೇಕ ಮಾಡಿಬಿಡ್ತಾರೆ. ಪರಮಾತ್ಮ ಭಾವ ನಮ್ಮನ್ನು ಕೂರಿಸಿಬಿಟ್ಟು ಕೃತಾರ್ಥನಾಗಿ ಮಾಡಿಬಿಡ್ತಾರೆ. ಅಂಥ ಮಹಾತ್ಮರ ಸಂಘ ಅತ್ಯದ್ಭುತವಾಗಿರೋದು. ಅದು ಸಿಗೋದು ಕೂಡ ಲಭ್ಯತೆಪಿ ತತ್ಕೃಪಯೈವ. ಇಂಥ ಮಾತು 40ನೇ ಸೂತ್ರ, ಲಭ್ಯತೆಪಿ ತತ್ಕೃಪಯೈವ. ಅಂಥ ಮಹಾತ್ಮರ ಸಂಘ ಸಿಗೋದಕ್ಕೂ ಪರಮಾತ್ಮನ ಅನುಗ್ರಹ ಬೇಕು. ಒಂದು ಅನ್ಯೋನ್ಯಾಶ್ರಯ ಅನಿಸುತ್ತೆ. ಏನು, ಪರಮಾತ್ಮನ ಕೃಪೆ ಇದ್ದರೆ ಸತ್ಸಂಗ ಉಂಟಾಗುತ್ತೆ. ಸತ್ಸಂಗ ಉಂಟಾದರೆ ಪರಮಾತ್ಮನ ಭಜಿಸುವ ಕ್ರಮ ಗೊತ್ತಾಗುತ್ತೆ. ಪರಮಾತ್ಮನ ಭಜಿಸುವ ಕ್ರಮ ಮುಂಚೆ ತಿಳ್ಕೋಬೇಕಾ, ಮುಂಚೆ ಸತ್ಸಂಗ ಅಂತ ಹೋಗ್ಬೇಕಾ, ಅಥವಾ ಪರಮಾತ್ಮನ ಅನುಗ್ರಹ ಮುಂಚೆ ಪಡ್ಕೋಬೇಕಾ, ಪರಮಾತ್ಮನ ಸತ್ಸಂಗದಿಂದ ಮುಂಚೆ ಹೋಗ್ಬಿಟ್ಟು ಪರಮಾತ್ಮನ ಅನುಗ್ರಹ ಪಡ್ಕೋಬೇಕಾ? ಒಂದಕ್ಕೊಂದು ಅನ್ಯೋನ್ಯಾಶ್ರಯ. ಪರಸ್ಪರ ದೋಷ ಅಂತಂದರೆ ಇಲ್ಲ. ಮುಂಚೆ ಶ್ರದ್ಧಾಭಕ್ತಿ ಪುರಸ್ಸರನಾಗಿ ಪರಮಾತ್ಮ ಒಪ್ಕೊಂಡು ಪರಮಾತ್ಮ ಭಜಿಸ್ತಾ ಇರು. ಕೇವಲ ಶ್ರವಣ ಮಾತ್ರದಿಂದ, ಅದಕ್ಕೆ ಶ್ರುತಿಪರಾಯಣ ಅಲ್ವೋ ಇದರಲ್ಲಿ ಆ ಗೀತೆಯಲ್ಲಿ ಯಾರ್ಯಾರು ಉದ್ಧಾರ ಆಗ್ತಾರೆ ಅನ್ನೋದಕ್ಕೆ ಕೇವಲ ಪರಮಾತ್ಮ ವಿಚಾರವನ್ನು ಕೇಳ್ತಾರೆ, ಶ್ರದ್ಧೆಯಿಂದ ಕಥಾಶ್ರವಣ ಮಾಡ್ತಾರೆ, ನಾಮ ಸಂಕೀರ್ತನೆ ಕೇಳ್ತಾರೆ, ಅವರು ಕೂಡ ಜೊತೆ ನಿಂತ್ಕೊಂಡು ಭಜನೆ ಮಾಡ್ತಾರೆ. ಅಷ್ಟು ಅವರು ಕೂಡ ಆ ಪರಮಾತ್ಮನ ಭಕ್ತಿಯನ್ನು ಕಾಲಕ್ರಮೇಣ ಹೊಂದ್ಬಿಟ್ಟು ನಮಗೆ ಅನಿಸುತ್ತೆ, ಇವಾಗ ಒಂದು ಅರ್ಧ ಗಂಟೆ ಭಜನೆ ಮಾಡಿದರೆ, ಒಂದು ಅರ್ಧ ಗಂಟೆ ಜಪ ಮಾಡಿದರೆ ಎಂಥ ಭಕ್ತಿ ಊರ್ಕೊಂಡ್ಬಿಡುತ್ತೆ ಅಂತ. ಖಂಡಿತ ಹಾಗೆ ಅನ್ಕೋಬಾರ್ದು. ನಾವು ಈ ಹೆಂಗಸರು ಕಾಡಿಗೆ ಹಚ್ಕೋಬೇಕಾದ್ರೆ ಹೀಗಂತಾರೆ, ಕೈಯಲ್ಲಿ ಈಗ ಮಾಡಿ ಹಚ್ಕೋತಾರೆ. ದಿನ ಹೀಗೆ ಅಂದ್ಕೊಂಡು ಡಬ್ಬಿನ ಮುಗಿಸೋಲ್ವೇ? ದಿನ ಕೈ ಬಂದಿದ್ದು ಎಷ್ಟೋ ಇಷ್ಟು ತಗೊಂಡು ಅದೆಂತ ಮುಗಿಯುತ್ತೆ, ಅದು ಇಷ್ಟು ದಪ್ಪ ಇರುತ್ತೆ ಆ ಡಬ್ಬಿ. ಅಯ್ಯೋ ಅದು ಮುಗಿಯೋದಿಲ್ಲ ಅಂತೀವಿ. ಆದರೆ ದಿನ 2 ಹೊತ್ತು ತೆಗೆದು ಹಾಕ್ಕೊಂಡು ಆ ಡಬ್ಬಿ ಹಾಗೆ ಮುಗಿದೋಗುತ್ತೋ, ಅದೇ ರೀತಿ ನಮ್ಮ ದಿನ ಭಕ್ತಿನ ತುಂಬ್ತಾ ಇದ್ದರೆ ನಮ್ಮ ದುಷ್ಟಗುಣಗಳೆಲ್ಲ ಹಾರಿ ಹೋಗಿ, ನಮಗೆ ಕಾಮಾದಿಗಳೆಲ್ಲ ನೀಗಿ ಹೋಗಿ ಭಗವದ್ಭಕ್ತಿ ಬಲವಾಗಿ ಉಳ್ಕೊಂಡ್ಬಿಡುತ್ತೆ. ಕ್ಷಣಶಶ್ಚೈವ ವಿದ್ಯಾರ್ಥಂಚ ಸಾಧಯಿದ್ದಾರೆ. ಕ್ಷಣಕ್ಕೂ ಕೂಡ ನಾವು ಆತ್ಮವಿಚಾರ, ಪರಮಾತ್ಮ ವಿಚಾರ, ಈ ತತ್ವ ವಿಚಾರ, ಮೋಕ್ಷ ವಿಚಾರ ಪ್ರತಿ ಕ್ಷಣಕ್ಕೂ ನಾವು ಮಾಡ್ತಾ ಇದ್ದರೆ ನಮಗೆ ಖಂಡಿತವಾಗಿಯೂ ಕೂಡ ನಮಗೂ ಅರಿವಿದೇನೆ ಅದು ದೊಡ್ಡ ಹೆಮ್ಮರವಾಗಿ ಬೆಳ್ಕೊಂಡ್ಬಿಟ್ಟಿರುತ್ತೆ. ಯಾವತ್ತೋ ಒಂದು ದಿವಸ, ಇವಾಗ ಎಷ್ಟನೇ ತುತ್ತಲ್ಲಿ ಹೊಟ್ಟೆ ತುಂಬಿತು ಅಂತ, 25ನೇ ತುತ್ತಲ್ಲಿ ಹೊಟ್ಟೆ ತುಂಬೋದು. ಆದರೆ ಆ ತುತ್ತಲ್ಲಿ ಮುಂಚೆ ತಗೊಂಡ್ರೆ ಆಯ್ತಾ, ಮತ್ತೆ ಆಗ 24 ತುತ್ತು ಊಟ ಮಾಡಬೇಕು ಅಂತ ಅನ್ನೋಕ್ಕಾಗತ್ತಾ? ಒಂದೊಂದು ತುತ್ತಿನಲ್ಲೂ ಎಷ್ಟೆಷ್ಟೋ ಹೊಟ್ಟೆ ತುಂಬೇ ಇರುತ್ತೆ. 25ನೇ ತುತ್ತಲ್ಲಿ ನಮ್ಗೆ ಗೊತ್ತಾಗುತ್ತೆ, ಹೊಟ್ಟೆ ತುಂಬಿತು ಸಾಕು ಅಂತ. ಅದೇ ರೀತಿ ಯಾವ ಒಂದು ಭಕ್ತಿಯಿಂದ ತತ್ವಜ್ಞಾನ ಪರಮಾತ್ಮ ಪರಿಚಯ ಆಗುತ್ತೋ ಆ ಭಕ್ತಿ ಮುಂಚೆ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಹಂಗಾಗತ್ತೆಯೇ? ಅಂಥ ಭಕ್ತಿ ನಮ್ಗೆ ಊರಬೇಕಾದ್ರೆ ಈ ಭಕ್ತಿಯನ್ನು ಬೆಳೆಸ್ಕೊಂಡು ಹೋದರೆ ಆ ಭಕ್ತಿ ಪರಮಾತ್ಮನ ಪ್ರೇಮ ಹೃದಯದಲ್ಲಿ ಊರ್ಕೊಂಡ್ಬಿಟ್ಟು ಆಗ ಆಟೋಮೆಟಿಕ್ಕಾಗಿ ಸಹಜವಾಗಿ ಅಹಂಕಾರ ಪೂರ್ತಿ ಇಳಿದು ಹೋಗ್ಬಿಟ್ಟು ಪರಮಾತ್ಮ ಭಾವ ತೋರ್ಕೊಂಡ್ಬಿಡುತ್ತೆ. ಆಗ ಅವನು ಸಾರ್ಥ ಆಗ್ಬಿಡ್ತಾನೆ. ಜನ್ಮ ಸಾರ್ಥಕವಾಯಿತು, ನಾನು ಏನು ಪಡಿಬೇಕಾಗಿಲ್ಲ ಅಂತ ಅವರಿಗೆ ಆಸಕ್ತಿ ಬರುತ್ತೆ. ಇದರಲ್ಲಿ ಛಾಂದೋಗ್ಯದಲ್ಲಿ ತತ್ವಜ್ಞಾನ ಮುಖ ಹೇಗಿರುತ್ತೆ ಅಂತ, ಪ್ರಸನ್ನವದನ ಶಾಂತ ಕೃತಾರ್ಥ ಅಂತ. ಅಂದರೆ ಉಪದೇಶ ಮಾಡಿದಂತಹ ಶಿಷ್ಯನಿಗೆ ಗುರು ಹೇಳಿದ್ರು, ಏನೋ ಶಿಷ್ಯ, ನಿನ್ನ ಮುಖದಲ್ಲಿ ಇಂಥ ಶಾಂತತೆ ಇದೆಯೋ, ಇಂಥ ಇದೆಯೋ, ಬ್ರಹ್ಮಜ್ಞಾನ ಪಡ್ಕೊಂಡಂತೆ ಕಾಣ್ತೀಯಲ್ಲೋ, ಹೇಗೋ ಬಂತು ಆ ಬ್ರಹ್ಮಜ್ಞಾನಿಗೆ ಅಂತ ಗುರುಗಳು ಕೇಳ್ತಾರೆ. ಗುರುಗಳಿಗೆ ಆಶ್ಚರ್ಯ, ಇಲ್ಲ ಗುರುಗಳೇ ಇದು ಅಮಾನವರು ಹೇಳಿದ್ರು, ಆದರೆ ಭಗವದ್ವಿಷೇಭ್ಯ ಅಲ್ಲಿ ಅಲ್ಲ ಸಾಧಿಷ್ಠಂ ಪ್ರಾಪದ ಆಚಾರ್ಯಾಧೀವ ವಿದ್ಯಾ ವಿದಿತ ಸಾಧಿಷ್ಠಂ ಪ್ರಾಪದ.
ತಮ್ಮಂಥವ್ರು ಉಪದೇಶ ಮಾಡಿ ತಮ್ಮಂಥವ್ರು ತಿಳಿಸ್ಕೊಟ್ರೆ ಗೊತ್ತಾಗುತ್ತೆ ಗುರುಗಳೇ ಯಾರೋ ಅಮಾನವ ಪುರುಷರು ಅದೆಲ್ಲ ಬಿಡ್ತು ಅಂತಂದರೆ ಆ ಉಪಕೋಶನಿಗೆ ಬಹಳ ಅಗ್ನಿ ಪರಿಚಯ ಮಾಡಿ ಆ ಅಗ್ನಿಗಳು ಸುಪ್ರೀತರಾಗಿ ಅವರೇ ಪ್ರತ್ಯಕ್ಷರಾಗಿ ಉಪದೇಶ ಮಾಡಿ ಹೋಗ್ಬಿಡ್ತಾರೆ. ಅವರ ಉಪದೇಶದಿಂದ ಅವನಿಗೆ ಗೊತ್ತಾಗ್ಬಿಡುತ್ತೆ. ಆದರೂ ಅವನು ತನ್ನನ್ನು ಕೃತಾರ್ಥ ಅಂದ್ಕೊಳ್ಳಲ್ಲ. ಯಾಕೆಂದರೆ ಗುರುಗಳು ಉಪದೇಶ ಮಾಡಬೇಕು, ಗುರುಗಳು ತಿಳಿಸ್ಕೊಡ್ಬೇಕು. ಆಚಾರ್ಯಸ್ಥೆ ಪಾದವಕ್ತ, ಆಚಾರ್ಯರಿಗೆ ತಿಳಿಸ್ಕೊಡ್ತಾರೆ ಅಂತ ಹೇಳಿದ ಹೋಗ್ತಾರಲ್ಲ, ಆ ರೀತಿ ಆಚಾರ್ಯರ ಉಪದೇಶವನ್ನು ತೆಗೆದುಕೊಂಡು ಆತ ಕೃತಾರ್ಥನಾದ ಅಂತನಾಗೆ ನಿಜವಾದ ಮಹಾತ್ಮರ ಸಂಘವನ್ನು, ಸತ್ಪುರುಷ ಸಹವಾಸವನ್ನು ನಾವು ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ಕೋಬೇಕು. ಭಗವದ್ಭಕ್ತಿಯನ್ನು ಪ್ರತಿನಿತ್ಯ ಕೇಳ್ಕೋಬೇಕು. ಪರಮಾತ್ಮ ಹೇಗಾದರೂ ಮಾಡಿ ಉದ್ಧಾರ ಮಾಡಪ್ಪ, ನನಗೆ ನಿಜವಾಗಿಯೂ ಈ ಸಂಸಾರದಲ್ಲಿ ಎಷ್ಟು ಅನರ್ಥ ಪರಿಚಯವಾಗಿಲ್ಲ. ಅದು ಸಂತರೆಲ್ಲ ಹೇಳ್ತಾರೆ ತುಂಬ ಕಷ್ಟ ಅನರ್ಥ ಅಂತ. ಅಷ್ಟು ಮಾತ್ರ ನಾನು ನಂಬ್ಕೊಂಡು ನನಗೆ ಸಾಕು ನಾನು ನಂಬ್ಕೊತಾ ಇದ್ದೀನಿ. ಈ ಸಂಸಾರ ಅನರ್ಥ ಬೇಡ, ಈ ದುಃಖ ಬೇಡ, ನನ್ನನ್ನು ಉದ್ಧಾರ ಮಾಡಿ ನನ್ನನ್ನು ಇನ್ನೆಲ್ಲ ಒಂದು ಮಾಡ್ಕೊಂಡ್ಬಿಡು, ನನ್ನನ್ನು ಸೇರಿಸ್ಕೊಂಡ್ಬಿಡು, ನನಗೂ ನಿನಗೂ ಯಾವ ಭೇದ ಉಳಿಯೋದು ಬೇಡ ಅಂಥೇಳಿ ಆರ್ಥತೆಯಿಂದ ಪ್ರೇಮದಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದರೆ ಖಂಡಿತ ಆ ಭಕ್ತರಿಗೆ ಭಗವಂತನ ಪರಿಚಯವಾಗಿ ಭಗವತ್ಪ್ರಾಪ್ತಿಯಾಗಿ ನಿಮ್ಮ ಸಾರ್ಥಕವಾಗುತ್ತೆ, ಕೃತಾರ್ಥನಾಗ್ತದೆ. ಸಾಕು, ಯಾಕಂದ್ರೆ ಆಯಾಸ ಆಗ್ತಾ ಇದೆ. ಇನ್ನೊಂದು ಪ್ರಾರ್ಥನೆ ಮಾಡ್ತೇನೆ.